नमो सप्तादेवांशपरायणां हरिः ओम श्री गुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्य गुरुभ्यो नमः इष्टदेवताभ्यो नमः कुलदेवताभ्यो नमः नारायणाय परिपूर्णगुणार्णवाय विश्वोदयस्थितिलयोन्यतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते योऽन्तः प्रविश्य मम वाचैमां प्रसुप्ता सञ्जीवयत्यखिलशक्तिधरस्वधाम्ना अन्यांस्त हस्तचरणश्रवणत्वगादीन् प्राणान् नमो भगवते पुरुषाय तु ಹರೇ ಶ್ರೀನಿವಾಸ ಅದು ಕಟ್ ಆಯ್ತು ಅದು ನೋ ಪ್ರಾಬ್ಲಮ್ ಶುರು ಕಂಟಿನ್ಯೂ ಮಾಡಬಹುದು. ಹಾ ಯೋऽन्तಃ ಪ್ರವಿಶ್ಯ ಮಮ ವಾಚೈಮಾಂ ಪ್ರಸುಪ್ತಾ सञ्जीवयत्यखिलशक्तिधरस्वधाम्ना अन्यांस्त हस्तचरणश्रवणत्वगादीन् प्राणान् नमो भगवते पुरुषाय तुभ्यम् यो जयति हरिरचिन्तयः सर्वदेवैकवन्द्यः परमगुरुरभीष्टावाप्तिलः सज्जनानां निखिलगुणगणार्णो नित्यनिर्मुक्तदोष सरसिजनयनोऽसौ श्रीपतिर्मानदोलः नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् कूजन्तं राम रामेति मधुरं मधुराक्षर आरोह्य कविताशाखां वन्दे वाल्मीकिकोकिलम् कपिगणकद्धुरेण्यस्कार्मुकन्यस्तबाणः क्षपितदिति च सैन्यो क्षत्रियेष्वग्रगण्यः जलधिरचितसेतुज्जानकीतोषहेतुः पतिपतिगुणसान्द्रा पातु मां रामचन्द्र विश्वस्थितिप्रलयसर्गमहाविभूतिवृत्तिप्रकाशनियमावृत्तिबन्धमोक्ष यस्या अपाङ्गलवमात्रत ऊर्जिता सा श्रीः यत्कटाक्षबलवति अजितं नमामि नमस्ते प्राणेश प्रणतविभवायावनिमगाः नमः स्वामिन् रामप्रियतम हनूमन् गुरुगुण नमस्तुभ्यं भीमप्रबलतम कृष्णेष्टभगवन् नमः श्रीमन्मध्वप्रदिशु सुदृशन्नो जय जय अपादमौलिपर्यन्तं गुरूणामाकृतिं स्मरेतेन विघ्नाः प्रणश्यन्ति सिद्ध्यन्ति मनोरथ तपोविद्या विरक्त्यादि सद्गुणौघाकरानहं वादिराजगुरून् वन्दे हयग्रीवदयाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वाधिद्वान्दरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयाळवे मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रयेत् हरिः ओं श्रीगुरुभ्यो नमः हरिः ओं हरिः ओं हरिः ओं ಪರಮ ಪೂಜ್ಯ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದರ ಅಡಿಗಾವರದಲ್ಲಿ ನಮಸ್ಕಾರ ಮಾಡ್ತಾ ಎಲ್ಲ ನನ್ನ ಗುರು ಹಿರಿಯರು ಅವರಿಗೆ ನಮಸ್ಕರಿಸಿ ಮತ್ತೆ ನನ್ನ ಪ್ರೀತಿ ಅಧ್ಯಾತ್ಮ ಬಂಧುಗಳೇ, ನಾನು ರಾಮಾಯಣ ಪ್ರವೇಶ ಮಾಡೋಕ್ಕಿಂತ ಮುಂಚೆ ಒಂದು ಸೂಚನೆ ಎಲ್ರಿಗೂ ಹೇಳ್ಬಿಡ್ತೀನಿ. ನಾವು ನಾಳೆ ದಿನ ರಾಮಾಯಣ ಮಂಗಳ ಮಾಡಬೇಕು ಅಂತ ಅನ್ಕೊಂಡಿದ್ವಿ, ಆದರೆ ಭಗವತ್ ಸಂಕಲ್ಪ ಬೇರೆ ಇದೆ. ಅದು ಬುಧವಾರದ ದಿನ ಪೌರ್ಣಿಮೆ ಮತ್ತೆ ಅವತ್ತು ಹನುಮತ್ ಜಯಂತಿ ಇದೆ. ಆದ್ದರಿಂದಾಗಿ ಅವತ್ತಿನ ದಿನವೇ ಮಂಗಳ ಮಾಡೋಣ. ಅವತ್ತು ಹನುಮ ಜಯಂತಿ ದಿನ ಸಾಯಂಕಾಲ ಮಂಗಳ ಮಾಡಿ ಯಥಾಶಕ್ತಿ ಅಂತಂದ್ರೆ, ಮಂಗಳ ಅಂದ್ರೆ ಪೂರ್ತಿ ಮಂಗಳ ಅಲ್ಲ, ಮಂಗಳ ಮಾಡಿ ಚಿರೋಟೆ ಊಟ ಮಾಡೋದಲ್ಲ, ಅಲ್ಪ ಮಂಗಳ ಇದು, ಅಲ್ಪ ವಿರಾಮ. ಇದಕ್ಕೆ ಯಥಾಶಕ್ತಿ ಮಂಗಳ ಎಲ್ಲರ ಕಡೆಯಿಂದನೂ ಕೂಡ ಕೊನೆಗೆ ನಾನು ಸಮರ್ಪಣೆ ಮಾಡಿಸಿ ಆ ಭಗವಂತನಿಗೆ ಆರತಿ ಮತ್ತೆ ಪ್ರಾಣದೇವರಿಗೆ ಆರತಿ ಮಾಡಿ ಅವತ್ತು ನಾವು
ಬುಧವಾರದ ದಿನ ಸಾಯಂಕಾಲ ಮಂಗಳ ಮಾಡೋಣ. ಇದು ದೇವರ ಚಿತ್ತ ಅಷ್ಟೇ. ಯಾಕೆ ಅಂತಂದ್ರೆ ಎಲ್ಲಿ ರಾಮ ಅಲ್ಲಿ ಹನುಮ, ಹನುಮನಿದ್ದಲ್ಲಿ ರಾಮ. ಹಾಗೆ ಅದು ಹನುಮ ಜಯಂತಿ ದಿನಾನೇ ಮಂಗಳ ಮಾಡಬೇಕು ಅನ್ನೋದು ಒಂದು ಸಂಕಲ್ಪ. ಅದಕ್ಕೆ ನಿಮಗೆಲ್ರಿಗೂ ನಾನು ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಇನ್ನು ಮತ್ತೆ 3 ದಿನ ನಿಮ್ಮೆಲ್ಲರ ಜೊತೆ ಇರ್ತೀನಿ. ಯಥಾಶಕ್ತಿ ಏನು ತಿಳಿದಿದೆ ರಾಮಾಯಣದಲ್ಲಿ ನಿಮ್ಮ ಮುಂದೆ ಇಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಎಲ್ಲ ಗುರುಗಳು, ಪ್ರಾಣದೇವರು, ಮತ್ತೆ ಆ ಭಗವಂತ ರಾಮಚಂದ್ರ, ಮತ್ತೆ ಎಲ್ಲ ಗುರು ಹಿರಿಯರು ಅವರ ಆಶೀರ್ವಾದದಿಂದ ಎಷ್ಟು ಆಗತ್ತ ಅಷ್ಟು ನಿಮ್ಮ ಮುಂದೆ ಇಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಅಂತ ಹೇಳಿ ನಾನು ನನ್ನ ಕಥೆಗೆ ಪ್ರವೇಶ ಮಾಡ್ತೇನೆ, ರಾಮಾಯಣ ಕಥೆಗೆ. ನಾವು ನಿನ್ನೆ ದಿನ ರಾಮ ಚಿತ್ರಕೂಟಕ್ಕೆ ತೆರಳಿದ. ಅಲ್ಲಿ ಅತ್ರಿ ಅನಸೂಯರ ಸಮಾಗಮ ಆಗತ್ತೆ. ಅಲ್ಲಿ ಅತ್ರಿ ಅನಸೂಯರು ಜಗತ್ತಿನ ತಾಯಿ ತಂದೆಯಾದ ರಾಮ ಮತ್ತೆ ಸೀತೆಯನ್ನು ಅವರು ಪೂಜೆ ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾದಂತಹ ಮಹಾನ್ ಋಷಿ ಮತ್ತೆ ಋಷಿ ಪತ್ನಿ ನೋಡಿ. ಅವರ ತಪಸ್ಸಿಗೆ ಭಗವಂತನೇ ಅವರಲ್ಲಿ ದತ್ತಾತ್ರೇಯನಾಗಿ ಬಂದ. ಅದು ನಿನ್ನೆ ನಾವು ಕಥೆ ಕೇಳಿದ್ವಿ. ಆಮೇಲೆ ಮುಂದೆ ರಾಮ ಅಲ್ಲಿಂದ ಈಗ ನೋಡಿ, ಈಗ ರಾಮ ದಂಡಕಾರಣ್ಯಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ. ಅವನ ಮೇನ ಉದ್ದೇಶ ಇದ್ದಿದ್ದೇ ಇದು. ಎಲ್ಲ ತಪಸ್ವಿಗಳನ್ನು ಉದ್ಧಾರ ಮಾಡ್ತಾ, ರಕ್ಕಸರನ್ನು ಸದೆ ಬಡಿತಾ ರಾಮಚಂದ್ರ ದಂಡಕಾರಣ್ಯಕ್ಕೆ ಪ್ರವೇಶ ಮಾಡಿದ. ದಂಡಕಾರಣ್ಯಕ್ಕೆ ಪ್ರವೇಶ ಮಾಡಿದ ತಕ್ಷಣ ಅಲ್ಲಿರುವ ಎಲ್ಲ ಋಷಿ ಮುನಿಗಳಿಗೆ ಭಕ್ತಿ ಉದ್ರೇಕ ಆಗಿಬಿಡ್ತು. ಯಾಕೆ ಅಂತಂದ್ರೆ ಸ್ವಯಂ ಭಗವಂತನೇ ನಮ್ಮ ನಾಡಿಗೆ ಬಂದ ಅನ್ನೋದು ಅವರಿಗೆ ತುಂಬಾ ಖುಷಿ ಆಯ್ತು. ಯಾಕೆ ಅಂತಂದ್ರೆ ಅವರು ಪಾಪ ದಂಡಕಾರಣ್ಯದಲ್ಲಿ ತಪಸ್ಸು ಮಾಡ್ಲಿಕ್ಕೆ ಅದು ಶ್ರೇಷ್ಠವಾದ ಜಾಗ ಆಗಿತ್ತು. ಆ ಜಾಗದಲ್ಲಿ ನಾನು ಹೇಳಿದ್ದೆ ಮೊನ್ನೆ 2 ದಿನದ ಹಿಂದೆ, ಅಲ್ಲಿ ರಾವಣ ಅಲ್ಲಿಗೆ ಲಗ್ಗೆ ಹೊಡೆದು ಆಮೇಲೆ ನಾಡಿಗೆ ಬರೋದು ಒಂದು ಯೋಚನೆಯಲ್ಲಿ ಕೂತಿದ್ದ. ಅಲ್ಲಿ ರಾಕ್ಷಸರು, ದುಷ್ಟಶಕ್ತಿಗಳ ಅನೇಕ ತೊಂದರೆಗಳು ಕೊಡ್ತಾ ಇತ್ತು. ಯಾವಾಗ ಭಗವಂತ ಅಲ್ಲಿ ಬಂದ ರಾಮಚಂದ್ರ ನೋಡಿ, ಅಲ್ಲಿ ಅವರ ಭಕ್ತಿ ಉದ್ರೇಕಕ್ಕೆ, ಪರಾಕಾಷ್ಠೆಗೆ ಒಂದು ಸೀಮೆಯೇ ಇಲ್ಲ ಅಲ್ಲಿ ತಪಸ್ವಿಗಳಕ್ಕೆ. ನನಗೆ ಈ ಒಂದು ಸಂದರ್ಭದಲ್ಲಿ ಭೂಪತಿ ವಿಠಲರು ಒಂದು ಹಾಡನ್ನು ರಚನೆ ಮಾಡಿದ್ದಾರೆ. ತುಂಬಾ ರೋಚಕವಾದ ಹಾಡು. ಅದನ್ನ ನಿಮ್ಮ ಮುಂದೆ ನಿವೇದಿಸಿಕೊಳ್ಳುತ್ತೇನೆ. ಮುಖ್ಯವಾಗಿ ನಮ್ಮ ದಾಸರಿಗೆ 3 ಕೇಂದ್ರಗಳು ಅಂತಂದ್ರೆ ಅವರ ಧರ್ಮಕ್ಷೇತ್ರ ಮತ್ತೆ ಕಾರ್ಯಕ್ಷೇತ್ರ. ಒಂದು ತಿರುಪತಿ, ಉಡುಪಿ ಮತ್ತೆ ಪಂಡ್ರಾಪುರದ ವಿಠಲ. ಅವರು ಅಲ್ಲಿ ಭಕ್ತಿ ಉದ್ರೇಕ ಹೇಗಾಗತ್ತೆ ಅಂತ ಹೇಳಿ ಆ ದಾಸರು ಹೇಳ್ತಾರೆ ಆ ಒಂದು ಹಾಡಿನಲ್ಲಿ. ದುಡ್ಡಿನ ತಿಮ್ಮಪ್ಪ ದೊಡ್ಡ ಬೆಟ್ಟದಿ ನಿಂತ ಅಂತಂದ್ರೆ ಶ್ರೀನಿವಾಸ ದುಡ್ಡಿನ ತಿಮ್ಮಪ್ಪ ದೊಡ್ಡ ಬೆಟ್ಟದಿ ನಿಂತ. ಅವನು ಕ್ಯಾಂಪ್ ಹಿಲ್ ಸ್ಟೇಷನ್ ಅದು. ಅವನು ಬಡವರಿಗೆ ದಕ್ಕಲಿಲ್ವಂತವನು, ದುಡ್ಡಿನ ದೊಡ್ಡ ತಿಮ್ಮಪ್ಪ ಅವನು. ಆಮೇಲೆ ಕಡಲ ದಡದಲ್ಲಿ ನಿಂತ ಮಡಿವಂತ ಕೃಷ್ಣ ಅಂತಂದ್ರೆ ಆ ಕೃಷ್ಣನಿಗೆ ಪೂಜೆ ಮಾಡ್ಬೇಕಂದ್ರೆ ಸ್ವಾಮಿಗಳೇ ಮಾಡ್ಬೇಕು, ಬೇರೆ ಯಾರು ಮುಟ್ಟೋ ಹಂಗೆ ಇಲ್ಲ ಕೃಷ್ಣನಿಗೆ. ಅವನು ಕೂಡ ಸಿಗಲಿಲ್ಲ ಅಂತೆ ದಾಸರಿಗೆ, ಮಡಿವಂತ ಕೃಷ್ಣನಾಗಿ ನಿಂತ ಅಂತೆ. ಆದರೆ ಅವರು ಮತ್ತೆ ಅದನ್ನ ಅವರು ಹೇಳ್ತಾರೆ, ಬಡವರ ಒಡೆಯ ಎಲ್ಲರನ್ನು ಬನ್ನಿ ಟೊಂಕದ ಕೈ ಮೇಲೆ ಇಟ್ಟ ಭೂಪತಿ ವಿಠಲ ಅಂತ ಅದ್ಭುತವಾಗಿ ಹೇಳ್ತಾರೆ ನೋಡಿ. ಅಲ್ಲಿ ವಿಠಲ, ಪಂಡ್ರಾಪುರದ ವಿಠಲ ಅವನು ಅಸ್ಪೃಶ್ಯ, ಅವನು ಸ್ಪೃಶ್ಯ. ಅವನು ಯಾರು ಬೇಕಾದ್ರೂ ಹೋಗಿ ಅವನ ಪಾದಕ್ಕೆ ತಮ್ಮ ತಲೆಯನ್ನು ಘಟ್ಟಿಸಬಹುದು ಅಂತ ಪಂಡ್ರಾಪುರದ ವಿಠಲ. ಅಲ್ಲಿ ಈ ಆಷಾಢ ಮಾಸ, ಕಾರ್ತಿಕ ಮಾಸ ಅಲ್ಲಿ ಸಂತರು ಬರ್ತಾರೆ, ವಾರ್ಕರಿ ಸಂತರು ಅಂತ ಹೇಳ್ತಾರೆ. ಆ ಒಂದು ಸಂಪ್ರದಾಯದಲ್ಲಿ ಅವರೇ ಭಕ್ತಿಯ ಉದ್ರೇಕವೇ ಅಂತಂದ್ರೆ ಏನು ಮುಖ್ಯವಾಗಿ ಅಂತಂದ್ರೆ ಭಗವಂತನನ್ನು ಮುಟ್ಟಿ ನಾವು ನಮಸ್ಕಾರ ಮಾಡಿದ್ವಿ ಅನ್ನೋದು ಒಂದು ಭಕ್ತಿ ಉದ್ರೇಕ ಆಗತ್ತೆ ಅಲ್ಲಿ. ಅವರು ಈಗಲೂ ಕೂಡ ಹೇಳ್ತಾರೆ, ಪಂಡರಾಪುರದ ವಿಠಲ ಅಲ್ಲ, ಅವನು ಕಾನಡಿ ವಿಠಲ ಅಂತ ಹೇಳ್ತಾರೆ. ಅವನು ಕರ್ನಾಟಕದ ವಿಠಲನೇ ಅಂತ. ಯಾಕೆಂದ್ರೆ ದಾಸರಿಗೆ ಅದು ಕೇಂದ್ರ ಆಗಿತ್ತು. ಹಾಗೆ ಒಬ್ರು ಮರಾಠಿಯಲ್ಲಿ ಒಂದು ಹಾಡು ಕೂಡ ರಚನೆ ಆಗಿದೆ, ಕಾನಡ ರಾಜ ಪಂಢರಿಚ ಅಂತ. ಅದು ರಚನೆ ಕೂಡ ಆಗಿದೆ ಮರಾಠಿಯಲ್ಲಿ. ಅಂತಹ ಪಂಡ್ರಾಪುರದ ವಿಠಲ ಎಲ್ಲರನ್ನೂ ಟೊಂಕದ ಕೈ ಮೇಲೆ ಇಟ್ಟು ಎಲ್ಲರನ್ನು ಕರೆದು ಅನುಗ್ರಹ ಮಾಡ್ತಾ ಇದ್ದಾನೆ ಈಗಲೂ ಕೂಡ. ಹಾಗೆ ಇಲ್ಲಿ ಆ ಭಗವಂತನ ದರ್ಶನದಿಂದ ಎಲ್ಲ ತಪಸ್ವಿಗಳ ಭಕ್ತಿ ಉದ್ರೇಕ ಆಯ್ತು. ಯಾಕೆಂತಂದ್ರೆ ಭಗವಂತ ನಮ್ಮ ನಾಡಿಗೆ ಬಂದ, ಅವನು ನಮ್ಮ ನಾಡಿಗೆ ಬಂದರೆ ಎಲ್ಲವೂ ಮಂಗಳವಾಗತ್ತೆ. ಹಾಗೆ ಅಲ್ಲಿ ಎಲ್ಲ ಋಷಿಗಳಿಗೆ ರಾಮನ ದರ್ಶನದಿಂದ ಅವರ ಭಕ್ತಿಯ ಉದ್ರೇಕ ಅದಕ್ಕೆ ಪಾರವೇ ಇಲ್ಲದಾಗಾಯ್ತು. ಆಮೇಲೆ ಏನಾಗತ್ತೆ ಅಂತಂದ್ರೆ ಮುಂದೆ
ಅದೇ ದಂಡಕಾರಣ್ಯದಲ್ಲೇ ಹೋಗ್ತಾ ಇರಬೇಕಾದ್ರೆ ಶರಭಂಗನ ಆಶ್ರಮ ಬರುತ್ತೆ. ಶರಭಂಗನ ಒಂದು ಕಥೆ ತುಂಬಾ ರೋಚಕವಾಗಿದೆ. ಇವತ್ತು ಯಥಾಶಕ್ತಿ ನಾವು ಎಷ್ಟು ಮುನಿಗಳ ಹೆಸರಾಗತ್ತೆ, ಎಷ್ಟು ಮುನಿಗಳ ಆಶ್ರಮ ಆಗತ್ತೆ, ಅಷ್ಟು ಚಿಂತನೆ ಮಾಡಲಿಕ್ಕೆ ಒಂದು ಅನುಕೂಲವಾದಂತಹ ಇದು. ಅಲ್ಲಿ ಒಂದು ದಿನ ಏನಾಗತ್ತೆ ಅಂತಂದ್ರೆ ದಂಡಕಾರಣ್ಯದಲ್ಲೇ ಮುಂದೆ ಅವನು ಸಾಗಬೇಕಾದ್ರೆ ಶರಭಂಗರ ಆಶ್ರಮ ಇರುತ್ತೆ. ರಾಮನ ದರ್ಶನಕ್ಕಾಗಿ ತನ್ನ ಜೀವನವನ್ನೇ ಮುಡುಪಿಟ್ಟಂತಹ ಶರಭಂಗ ಇವರು ಮಹಾನ್ ತಪಸ್ವಿ ಋಷಿಗಳು. ಅವರು ಸಾಧನೆ ಹೇಗಾಗಿರುತ್ತೆ ಅಂತಂದ್ರೆ ಅವರಿಷ್ಟು ರಾಮನಿಗೋಸ್ಕರ ಕಾಯ್ದು ನಿಂತಿರ್ತಾರೆ ಅಂತಂದ್ರೆ ಅವನು ರಾಮ ಬಂದಿದ ತಕ್ಷಣ ಅವರು ಪೂರ್ತಿ ಜೀರ್ಣವಾಗಿ ಹೋಗಿರ್ತಾರೆ. ಅವರು ಎಲವು ತೊಗಲುಗಳು ಎಲ್ಲವೂ ಏನೂ ಇದು ಇರಲ್ಲ, ಅಷ್ಟು ಅವರು ಆ ರಾಮನ ಒಂದು ಭಗವಂತನ ಒಂದು ತಪಸ್ಸಿನಲ್ಲಿ ತೊಡಗಿರ್ತಾರೆ. ಅವರಿಗೆ ಆಹಾರದ ಬಗ್ಗೆ ಚಿಂತೆಯೇ ಇಲ್ಲ. ಹಸಿವಾದರೆ ತಿನ್ನೋದು, ಇಲ್ಲ ಅಂತಂದ್ರೆ ಕೇವಲ ಭಗವದ್ ನಾಮಸ್ಮರಣೆ. ಅಂತ ಶರಭಂಗರು ಏನ್ ಮಾಡ್ತಾರಂತಂದ್ರೆ ರಾಮ ಅವರ ಆಶ್ರಮಕ್ಕೆ ಬರ್ತಾನೆ. ರಾಮ ಆಶ್ರಮಕ್ಕೆ ಬಂದಾಗ ರಾಮನನ್ನು ಸತ್ಕರಿಸ್ತಾರೆ. ಅವರು ಸತ್ಕರಿಸಿ ರಾಮನಿಗೆ ಹೇಳ್ತಾರೆ, ಒಂದು ಕ್ಷಣ ನೀನ್ ನಿಂದಿರು ಅಂತ. ರಾಮ ಅಲ್ಲಿ ನಿಲ್ತಾನೆ. ಆಗ ಶರಭಂಗರು ಏನ್ ಮಾಡ್ತಾರಂತಂದ್ರೆ ತಮ್ಮ ದೇಹವನ್ನೇ ಒಂದು ಆಹುತಿಯನ್ನಾಗಿ ಮಾಡಿ ಅಗ್ನಿಗೆ ಹಾಕಿ ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ. ಅಂತಹ ಮಹಾನ್ ಮುನಿ ಶರಭಂಗರು. ಅಲ್ಲಿ ಶರಭಂಗರ ಆಶ್ರಮದಲ್ಲಿ ಆ ಶರಭಂಗನ ದರ್ಶನವನ್ನು ಕೊಟ್ಟ ಭಕ್ತವತ್ಸಲ ರಾಮಚಂದ್ರ ಮತ್ತೆ ಮುಂದೆ ಹೋಗ್ತಾರೆ. ನೋಡಿ, ರಾಮಚಂದ್ರ, ಸೀತೆ ಮತ್ತೆ ಸೌಮಿತ್ರ, ಲಕ್ಷ್ಮಣ ಇವರು ಮುಂದೆ ಹೋಗಬೇಕಾದ್ರೆ ಮತ್ತೆ ರಾಕ್ಷಸರ ಕಾಟ. ಅಲ್ಲಿ ವಿರಾಧನು ಅಂತ ಒಬ್ಬ ರಾಕ್ಷಸ ಇದ್ದ. ಅವನು ಕಾಣಿಸಿಕೊಂಡ. ಅವನು ತ್ರಿಶೂಲಧಾರಿ. ಅವನೇನ್ ಮಾಡ್ತಾನಂತಂದ್ರೆ ಸೀತೆಯನ್ನು ಅಪಹಾರ ಮಾಡ್ತಾನೆ. ಸೀತೆಯನ್ನು ಅಪಹಾರ ಮಾಡಿ ಮೇಲೆ ಹಾರಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಲಕ್ಷ್ಮಣ ಬಾಣ ಬಿಡ್ತಾನೆ. ಲಕ್ಷ್ಮಣ ಬಾಣ ಬಿಟ್ಟಾಗ ಅವನು ಏನ್ ಮಾಡ್ತಾನಂತಂದ್ರೆ ಅವನು ವಿರಾಧನ ತ್ರಿಶೂಲವನ್ನು ಲಕ್ಷ್ಮಣನ ಮೇಲೆ ಬಿಸಾಕ್ತಾನೆ. ಲಕ್ಷ್ಮಣನ ಮೇಲೆ ಬಿಸಾಕಿದಾಗ ಮತ್ತೆ ರಾಮ ಲಕ್ಷ್ಮಣ ಇಬ್ಬರೂ ಕೂಡ ಅವನನ್ನು ನೆಗೆದು ಅವನ ಹೆಗಲ ಮೇಲೆ ಕೂಡ್ತಾರೆ. ಇಬ್ರು ಹೆಗಲ ಮೇಲೆ ಕೂತು ಕತ್ತಿಯಿಂದ ಅವನ ವಿರಾಧನನ ತೋಳುಗಳನ್ನು ಕಟ್ಟು ಮಾಡಿ ಬಿಸಾಕ್ತಾರೆ. ಬಿಸಾಕಿದಾಗ ಅವನು ಅಲ್ಲಿ ಅವನನ್ನು ಕತ್ತರಿಸಿ ಬಿಸಾಕಿ ಬಿಡ್ತಾರೆ. ಆಗ ಅವನ ವಧೆಯೂ ಆಗತ್ತೆ. ಆಮೇಲೆ ರಾಮ ಅವನ ಮೇಲೆ ಬಾಣದ ಪ್ರಹಾರ ಮಾಡಿದಾಗ ಅವನು ನಾಶ ಆಗ್ತಾನೆ ಅಂತ ರಾಮಾಯಣ ಹೇಳತ್ತೆ. ಆಗ ಏನಾಯ್ತು ಅಂತಂದ್ರೆ ಇವನೇನಿದ್ದಲ್ಲ, ಇವನು ವಿರಾಧನ, ಇವನಿಗೆ ಒಂದು ಶಾಪ ಇತ್ತು. ಒಮ್ಮೆ ಏನ್ ಮಾಡಿದ್ದ ಅಂತಂದ್ರೆ ಇವನು ಒಂದು ಊರ್ವಶಿಯ ಜೊತೆ ಸಂಘ ಮಾಡಿದ್ದ. ಅವನಿಗೆ ಮಾಡಬಾರದಿತ್ತು, ಆದರೂ ಕೂಡ ಸಂಘ ಮಾಡಿದ್ದ. ಸಂಘ ಮಾಡಿ ಕುಬೇರ ಅವನಿಗೆ ಶಾಪ ಕೊಟ್ಟಿದ್ದ. ಶಾಪ ಕೊಟ್ಟಾಗ ನೀನು ಒಳ್ಳೆಯ ಚೇತನ, ನಿನಗೆ ಭಗವತ್ ಸ್ಪರ್ಶದಿಂದಲೇ ಶಾಪ ಮುಕ್ತಿ ಆಗತ್ತೆ ಅಂತ ಈ ವಿರಾಧನಿಗೆ ಕುಬೇರ ಹೇಳಿ ಶಾಪ ಕೊಟ್ಟಿರ್ತಾನೆ. ಅವನು ರಾಕ್ಷಸನಾಗಿ ಭಗವಂತನ ಹಸ್ತಸ್ಪರ್ಶ ಮತ್ತೆ ಬಾಣದಿಂದ ಅವನಿಗೆ ಮುಕ್ತಿ ಆಯ್ತು. ಈ ವಿರಾಧನ ದೇಹವನ್ನು ಏನು ಮಾಡ್ತಾನಂತಂದ್ರೆ ಲಕ್ಷ್ಮಣ ಅದನ್ನು ಒಂದು ಮುದ್ದೆ ತರ ಮಾಡಿ ಯಾವುದೋ ಒಂದು ಬಿಲದಲ್ಲಿ ಬಿಸಾಕ್ತಾನೆ. ದಾರಿ ಉದ್ದಕ್ಕೂ ಎಲ್ಲೆಲ್ಲಿ ರಾಕ್ಷಸರು ಬರ್ತಾರೆ, ಕೆಲವು ರಾಕ್ಷಸರ ಬಗ್ಗೆ ವಾಲ್ಮೀಕಿಗಳು ಚಿತ್ರಣ ಮಾಡ್ತಾರೆ. ಅನೇಕ ರಾಕ್ಷಸರು ಬಂದಿರಬಹುದು. ಈ ಎಲ್ಲ ರಾಕ್ಷಸರನ್ನು ಸದೆ ಬಡಿದು ಅಲ್ಲಿ ಇರುವ ತಪಸ್ವಿಗಳಿಗೆ ಅನುಗ್ರಹ ಮಾಡ್ತಾ ರಾಮ ಮುಂದೆ ಸಾಗ್ತಾನೆ. ಮುಂದೆ ಸಾಗಬೇಕಾದ್ರೆ ದಾರಿ ಉದ್ದಕ್ಕೂ ಅಂತಂದ್ರೆ ಮೊದಲು ರಾಮ, ಲಕ್ಷ್ಮಣ, ಆಮೇಲೆ ಸೀತೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅವರ ಹಿಂದೆ ಎಲ್ಲ ಋಷಿಮುನಿಗಳು ಬರ್ತಾ ಇರ್ತಾರೆ. ದಾರಿಯಲ್ಲಿ ವಾಲ್ಮೀಕಿಗಳು ಒಂದು ಅದ್ಭುತವಾದ ಚಿತ್ರಣ ನಮ್ಮ ಮುಂದೆ ಇಡ್ತಾರೆ. ದಾರಿಯಲ್ಲಿ ಸೀತೆ ಹೇಳ್ತಾಳೆ ರಾಮನಿಗೆ, ಅಲ್ಲ ರಾಮಭದ್ರ, ಈ ಬಿಲ್ಲು ಬಾಣ ಯಾಕೆ? ನಾವು ನಿನ್ನೆ ಇದರ ಬಗ್ಗೆ ಚರ್ಚೆ ಮಾಡಿದ್ವಿ ನಾವು. ಆದ್ರೆ ಇಲ್ಲಿ ಇನ್ನೊಂದು ರೋಚಕ ಇದೆ. ರಾಮಭದ್ರ, ಈ ಬಿಲ್ಲು ಬಾಣ ಯಾಕೆ ಬೇಕು? ತಪಸ್ವಿಗಳ ಜೊತೆ ಇದ್ದೀವಿ, ಈ ಬಿಲ್ಲು ಬಾಣವನ್ನು ನಾವು ತ್ಯಜಿಸಬಹುದು ಅಂತ ಸೀತೆ ಹೇಳ್ತಾಳೆ. ಆಗ ರಾಮಚಂದ್ರನು ಅಷ್ಟೇ ಮೃದುವಾಗಿ ಉತ್ತರ ಕೊಡ್ತಾನೆ. ಅವನು ಅಲ್ಲಿ ಒಂದು ಉಪಮಾನ ಕೊಡ್ತಾರೆ. ರಾಮಚಂದ್ರ ಹೇಳ್ತಾನೆ, ಜಾನಕಿ ನೋಡು, ಬೆಂಕಿ ಏನು ಮಾಡತ್ತೆ? ಬೆಂಕಿಯ ಧರ್ಮ ಏನು? ಸುಡೋದು. ಹಾಗೆ ಕ್ಷತ್ರಿಯರ ಧರ್ಮ ಏನು ಅಂತಂದ್ರೆ ತಪಸ್ವಿಗಳು ಋಷಿಗಳನ್ನು ಕಾಯೋದು. ಆದ್ದರಿಂದಾಗಿ ಇದು ಬಿಲ್ಲು ಬಾಣ ಅಂತ ರಾಮಚಂದ್ರ ಅವಳಿಗೆ ಉತ್ತರ ಕೊಡ್ತಾನೆ. ಉತ್ತರ ಕೊಟ್ಟ ಮೇಲೆ ಹಾಗೇ ಮುಂದೆ ಆ ದಂಡಕಾರಣ್ಯಕ್ಕೆ ಪ್ರವೇಶ ಮಾಡ್ತಾರೆ. ದಂಡಕಾರಣ್ಯಕ್ಕೆ ಪ್ರವೇಶ ಆಗಿದೆ. ಯಾಕೆ ಅಂತಂದ್ರೆ ನಮಗೆ ಚಿತ್ರಕೂಟ ಅತ್ರಿ ಅನಸೂಯರ ಆಶ್ರಮ ಆದ ಮೇಲೆ ಅಲ್ಲಿಂದ ದಂಡಕಾರಣ್ಯವೇ, ಅದು ಪೂರ್ತಿ ದಂಡಕಾರಣ್ಯವೇ ಶುರು ಆಗ್ಬಿಟ್ಟಿರುತ್ತೆ. ಅಲ್ಲಿ
ಇವರ ಒಡನಾಟ, ಇವರ ಹಿಂದೆ ಎಲ್ಲ ಋಷಿಗಳು ಬರ್ತಾ ಇರ್ತಾರೆ. ಹೀಗೆ ಒಂದೊಂದು ಆಶ್ರಮದಲ್ಲಿ ಒಂದೊಂದು ತಿಂಗಳು, ಎರಡೆರಡು ತಿಂಗಳು ರಾಮ, ಸೀತೆ, ಲಕ್ಷ್ಮಣರು ಇರ್ತಾರೆ. ವಾಸ ಮಾಡಿ ಸುಖವಾಗಿ ಜೀವನ ಮಾಡ್ತಾರೆ. ಮತ್ತೆ ರಾಮ ಹೇಳ್ತಾನೆ, ನಾವು ಅಯೋಧ್ಯೆಗೆ ಹೋಗೋದೇ ಬೇಡ, ಇಲ್ಲೇ ಆರಾಮವಾಗಿದೆ ಅಂತ. ಎಲ್ಲ ಮಾಡ್ತಾ ವಾಸ ಮಾಡ್ತಾ 9 ವರ್ಷ ಕಳೀತು. ಅವರಿಗೆ 14 ವರ್ಷ ಅನ್ನೋದು 14 ದಿನದ ತರ ಆಯ್ತು ಅವರಿಗೆ. ಇಲ್ಲಿ 9 ವರ್ಷ ಕಳೀತು ಈ ಎಲ್ಲರ ಆಶ್ರಮದಲ್ಲಿ. ಅಲ್ಲಿಂದ ಮುಂದೆ ಅಗಸ್ತ್ಯರ ಆಶ್ರಮಕ್ಕೆ ಹೋಗ್ತಾನೆ. ಅಗಸ್ತ್ಯರು ಕುಂಭಸಂಭವರು. ಅಗಸ್ತ್ಯರ ಬಗ್ಗೆ ಮತ್ತೆ ಅವರ ಇದರ ಬಗ್ಗೆ ಚರ್ಚೆ ಬೇಡ, ನಿಮಗೆಲ್ಲ ಕಥೆ ಗೊತ್ತಿದೆ. ಅವರು ಕುಂಭಸಂಭವರು. ಅಗಸ್ತ್ಯರು ಒಂದು ದಿನ ರಾಮಚಂದ್ರ ಅಗಸ್ತ್ಯರ ಆಶ್ರಮಕ್ಕೆ ಹೋಗ್ತಾನೆ. ಅಗಸ್ತ್ಯರ ಆಶ್ರಮಕ್ಕೆ ಹೋದಾಗ ಅಗಸ್ತ್ಯರು ಜಗತ್ತಿನ ತಾಯಿ ತಂದೆ ಆದ ರಾಮ, ಸೀತೆಯರನ್ನು ಮತ್ತೆ ಅವರು ಆರಾಧನಾ ಮಾಡ್ತಾರೆ. ಆರಾಧನಾ ಮಾಡಿ ಅಗಸ್ತ್ಯರ ಆಶ್ರಮದಲ್ಲಿ ಇಂದ್ರನ ಒಂದು ವೈಷ್ಣವ ಧನಸ್ಸಿತ್ತು. ಆ ವೈಷ್ಣವ ಧನಸ್ಸನ್ನು ರಾಮನಿಗೆ ರಾಮಾರ್ಪಣ ಮಾಡ್ತಾರೆ. ಅವರು ರಾಮನಿಗೆ ಒಪ್ಪಿಸ್ತಾರೆ. ವೈಷ್ಣವ ಧನಸ್ಸು ಮತ್ತೆ ಅದರ ಒಂದು ಬತ್ತಳಿಕೆ, ಬಾಣಗಳು ಎಲ್ಲವೂ ಕೂಡ ರಾಮನಿಗೆ ಸಮರ್ಪಣೆ ಮಾಡ್ತಾರೆ. ಅಂತಹ ಮಹಾನ್ ಅಗಸ್ತ್ಯರು. ಅಗಸ್ತ್ಯರ ಕಥೆ ತುಂಬಾ ಇದೆ. ಅಗಸ್ತ್ಯರ ಬಾಯಿಯಿಂದ ಹನುಮಂತನ ಬಗ್ಗೆ ಏನು ಅವರು ಹನುಮಂತನ ಬಗ್ಗೆ ವರ್ಣನೆ ಮಾಡಿದ್ದಾರೆ, ಅದು ಹನುಮಂತನನ್ನು ನೋಡಿದಾಗ ನಾನು ಹೇಳ್ತೇನೆ. ಅಲ್ಲಿಂದ ನಮಗೆ ಸ್ವಲ್ಪ ಈಗ ಕಥೆ ಮುಖ್ಯ ಆಗತ್ತೆ, ಯಾಕೆಂತ ನಮಗೆ ಉಳಿದಿರೋದು 4 ದಿನದಲ್ಲಿ ಇನ್ನೂ ನನಗೆ 3-4 ಕಾಂಡಗಳು ಉಳಿದಿದೆ. ಹಾಗಾಗಿ ನಾನು ಸಂಕ್ಷಿಪ್ತವಾಗಿ ಕಥೆಯನ್ನು ಹೇಳಿ ಮುಂದೆ ನಾನು ಸಾಕ್ತಾ ಇದ್ದೇನೆ. ಪ್ರಮೇಯಗಳು ಎಲ್ಲಿ ಬಂದಾಗ ಅದಕ್ಕೆ ನಾನು ಒತ್ತು ಕೊಡ್ತೇನೆ, ಇಲ್ಲ ಅಂತಿಲ್ಲ. ಎಲ್ಲೆಲ್ಲಿ ಸಂಶಯಗಳಿದೆ, ಎಲ್ಲೆಲ್ಲಿ ರಾಮನ ಬಗ್ಗೆ ಆಕ್ಷೇಪ, ರಾಮಾಯಣದ ಬಗ್ಗೆ ತಪ್ಪು ತಿಳುವಳಿಕೆ ಎಷ್ಟಿದೆ, ಏನಿದೆ ಅದು ಮುಖ್ಯವಾಗಿ ಅದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಕಥೆ ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತೀನಿ ನಾನು. ಅಲ್ಲಿಂದ ರಾಮಚಂದ್ರ ಮುಂದಕ್ಕೆ ಹೋಗ್ತಾನೆ. ಮುಂದಕ್ಕೆ ಹೋದಾಗ ಗೋದಾವರಿ ತಟದಲ್ಲಿ ಪಂಚವಟಿ ಇದು ಅಲ್ಲಿ ರಾಮಚಂದ್ರ ಜಟಾಯುವನ್ನು ಭೇಟಿಯಾಗ್ತಾನೆ. ಅಂತಂದ್ರೆ ಜಟಾಯು ದಶರಥ ಮಹಾರಾಜನ ಗೆಳೆಯ ಅವನು. ಆಗ ನೀನು ನನ್ನ ತಂದೆಯ ಸಮಾನ ಅಂತ ಹೇಳಿ ರಾಮಚಂದ್ರ ಜಟಾಯುಗೆ ನಮಸ್ಕಾರ ಮಾಡ್ತಾನೆ. ನೀನು ನನ್ನ ತಂದೆಯ ಸ್ನೇಹಿತ, ಆತ್ಮೀಯ ಸ್ನೇಹಿತ ಅಂತ ಹೇಳಿ ರಾಮಚಂದ್ರ ಅವನಿಗೆ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿದಾಗ ಜಟಾಯುನ ಆಶ್ರಮದಲ್ಲಿ ಪಂಚವಟಿಯಲ್ಲಿ ರಾಮ, ಸೀತೆ, ಲಕ್ಷ್ಮಣರು ಇರ್ತಾರೆ. ಆಮೇಲೆ ಮುಂದೆ ಅಲ್ಲೇ ಸ್ವಲ್ಪ ದಿನ ಇರ್ತಾರೆ. ಅಲ್ಲಿ ಏನಾಗತ್ತೆ ಅಂದ್ರೆ ಪಂಚವಟಿಯಲ್ಲಿ ರಾಮ ಆ ಪಂಚವಟಿ ಆಶ್ರಮಕ್ಕೆ ಬಂದಿದ ತಕ್ಷಣ ಎಲ್ಲ ಗಿಡಗಳು ತಲೆ ಬಗ್ಗಿ ರಾಮನಿಗೆ ನಮಸ್ಕಾರ ಮಾಡಿದಂತೆ ಎಲ್ಲ ಗಿಡಗಳು ಬಗ್ತಾವಂತೆ. ಆಮೇಲೆ ಯಾರು ಹೂ ಕೀಳ್ಬೇಕು ಅಂತಿಲ್ಲ, ರಾಮ ಎಲ್ಲಿ ನಡ್ಕೊಂಡು ಹೋಗ್ತಿರ್ತಾನೆ ಆ ಹೂಗಳು ಅವನ ಮೇಲೆ ಬೀಳ್ತಾ ಇರುತ್ತಂತೆ. ಅಂತಂದ್ರೆ ಗಿಡಗಳು ಕೂಡ ಭಗವಂತನ ಸೇವೆ ಹೇಗೆ ಮಾಡಿದ್ವು ಅಂತ ವಾಲ್ಮೀಕಿ ಚಿತ್ರಣ ಮಾಡ್ತಾರೆ. ಆ ಚಿತ್ರಣ ತುಂಬಾ ಪಿಕ್ಚರಸ್ಕ್ ಆಗಿದೆ, ಅದು ಬ್ಯೂಟಿಫುಲ್ ಆಗಿದೆ. ಅದು ಆಶ್ರಮ ಹೇಗಿತ್ತು, ಅಲ್ಲಿನ ಗಿಡ ಮರಗಳು, ವಿವಿಧವಾದಂತಹ ಗಿಡ ಮರಗಳಿತ್ತು, ಹಣ್ಣುಗಳು ಯಾವ್ದು ಹಣ್ಣು ಇತ್ತು. ಅಲ್ಲಿ ನೇರಳೆ ಹಣ್ಣು ಅಂತ ಏನು ಬರುತ್ತೆ ನೋಡಿ, ಜಾಮೂನ್ ಅಂತ, ಅದು ಕೂಡ ಅಲ್ಲಿ ತುಂಬಾ ಇತ್ತಂತೆ. ಅದರ ಬಗ್ಗೆ ವಾಲ್ಮೀಕಿಗಳು ಉಲ್ಲೇಖ ಮಾಡ್ತಾರೆ. ಹೀಗಾಗಿ ಹಣ್ಣುಗಳಲ್ಲಿ ಬಹಳ ಪವಿತ್ರವಾದ ಹಣ್ಣು ಅದು ಜಾಮೂನು ಹಣ್ಣು. ಭಗವಂತನಿಗೆ ಸಮರ್ಪಣ ಮಾಡಿದರೆ ಅದಕ್ಕೆ ಅನಂತ ಫಲ ಕೊಡುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಅಂತಹ ವಿಭಿನ್ನವಾದ ಮರಗಳೆಲ್ಲ ಇದ್ವು. ಎಲ್ಲ ಮರಗಳ ಉಲ್ಲೇಖ ತುಂಬಾ ಇದೆ, ಅದರ ಬೇಡ, ಯಾಕೆಂದ್ರೆ ಕಥೆ ನಮಗೆ ಸಂಕ್ಷಿಪ್ತ ಆಗಬೇಕು. ಅಲ್ಲಿ ಏನಾಯ್ತು ಅಂತಂದ್ರೆ ಅಲ್ಲಿ ಗಾಳಿ ಬೀಸೋದು, ಆಮೇಲೆ ಅಲ್ಲಿ ಹೂವುಗಳು, ಹಣ್ಣುಗಳು, ಮತ್ತೆ ಅಲ್ಲಿನ ಪಕ್ಷಿಗಳು, ಅವುಗಳ ನಾದ, ಅವು ಎಲ್ಲವೂ ಕೂಡ ರಾಮನ ಗುಣಗಾನವನ್ನೇ ಮಾಡ್ತಿದ್ವಂತೆ. ಅಂತಂದ್ರೆ ಎವ್ರಿ ಸೌಂಡ್ ಆಫ್ ಆಲ್ ದ ಅನಿಮಲ್ಸ್ ಇನ್ ಪಂಚವಟಿ ಈಸ್ ಎಪಿಥೆಟ್ ಆಫ್ ಲಾರ್ಡ್ ರಾಮ ಅಂತ ವಾಲ್ಮೀಕಿಗಳು ಅದನ್ನ ಹೇಳ್ತಾರೆ. ಆಮೇಲೆ ಮುಂದೆ ರಾಮಚಂದ್ರ ಸುಮಾರು ದಿನ ಅಲ್ಲೇ ಇದ್ದ. ಅಂತಂದ್ರೆ ಇನ್ನೇನು ಸೀತಾ ಅಪಹರಣಕ್ಕೆ ಕೊನೆಯ ವರ್ಷ 1-2 ವರ್ಷ ಉಳಿದಿದೆ. ಆಗ ರಾಮ ಏನು ಮಾಡ್ತಾನೆ ಅಂತಂದ್ರೆ ಅಲ್ಲಿಂದ ಮುಂದೆ ರಾಮ ಬೇರೆ ಇದಕ್ಕೆ ಆಶ್ರಮಕ್ಕೆ ಹೋಗ್ತಾನೆ. ಆಶ್ರಮಕ್ಕೆ ಹೋದಾಗ ಹೇಳ್ತಾನೆ ಇವನಿಗೆ, ಯಾರಿಗೆ, ಲಕ್ಷ್ಮಣನಿಗೆ ಹೇಳ್ತಾನೆ, ಲಕ್ಷ್ಮಣ ಇಲ್ಲೇ ಒಂದು ಪರ್ಣಶಾಲೆಯನ್ನು ಮಾಡು, ಇಲ್ಲೇ ಒಂದು ಕಟ್ಟು ಅಂತ, ಎಲೆಗಳಿಂದ ಒಂದು ಆಶ್ರಮವನ್ನು ಕಟ್ಟು, ಇಲ್ಲೇ ಇರೋಣ ಅಂತ ಹೇಳ್ತಾನೆ ರಾಮ. ಆಗ ಸುಮಾರು 13 ವರ್ಷ ಆಗಿದೆ. ಇವಾಗ 13 ವರ್ಷ ಹತ್ರ ಆಗಿದೆ. ಅಲ್ಲಿ ಕೆಲವೇ ಕ್ಷಣದಲ್ಲಿ ಅದ್ಭುತವಾದ ಲಕ್ಷ್ಮಣ ಕೈ ಚಳಕದಿಂದ ಒಂದು ಸುಂದರವಾದ ಆಶ್ರಮವನ್ನು ಕಟ್ತಾನಂತೆ. ಅರಮನೆಯೂ ಕೂಡ ಅದರ ಮುಂದೆ ಏನೂ ಅಲ್ಲ ಅಂತ ಆಶ್ರಮ ಕಟ್ತಾನಂತೆ. ಅದು ಅವನ ಕೌಶಲಕ್ಕೆ ರಾಮಚಂದ್ರ ತಮ್ಮನನ್ನು ಅಪ್ಪಿ ಹಿಡಿತಾನಂತೆ. ಅದು ನೋಡಿ, ಅಣ್ಣ ತಮ್ಮಂದರ ಬಾಂಧವ್ಯವನ್ನು ಅವರು ಹೇಗೆ
ಅದೊಂದು ಸ್ಟೋರಿ ಬಿಲ್ಡ್ ಮಾಡ್ತಾರೆ, ಕ್ಯಾರೆಕ್ಟರ್ಸ್ ಬಿಲ್ಡ್ ಮಾಡ್ತಾರೆ ನೋಡಿ ವಾಲ್ಮೀಕಿಗಳು. ರಾಮ ಅಪ್ಪಿ ಹಿಡಿದು ಅವನಿಗೆ ಆಶೀರ್ವಾದ ಮಾಡ್ತಾನಂತೆ ತಮ್ಮನಿಗೆ. ಅಲ್ಲೇ ಇರ್ತಾರೆ ರಾಮ ಮತ್ತೆ ರಾಮ ಲಕ್ಷ್ಮಣ ಸೀತೆ. 12 ವರ್ಷ ಮುಗಿದು 13 ವರ್ಷ ಜಸ್ಟ್ ಶುರುವಾಗಿರುತ್ತೆ, ಮಧ್ಯದಲ್ಲಿ ಇರ್ತಾರೆ. ಆಗ ಶೂರ್ಪಣಖೆ ಬರ್ತಾಳೆ. ಅಂತಂದ್ರೆ ಇಲ್ಲಿ ದಿಸ್ ಈಸ್ ದಿ ಹಾರ್ಟ್ ಆಫ್ ದಂಡಕಾರಣ್ಯ. ಇಲ್ಲಿ ಮುಖ್ಯವಾಗಿ ರಾವಣ ತನ್ನ 3 ಜನ ಖರ, ದೂಷಣ, ತ್ರಿಶಿರಸ್ಸು ಮತ್ತೆ ಅವರ ಕೆಳಗೆ 14 ಸೇನಾಪತಿಗಳು, ಆ ಒಂದೊಂದು ಸೇನಾಪತಿಗೆ 1,000 ಜನರನ್ನು ನೇಮಿಸಿ ಅಲ್ಲಿ ಒಂದು ದೊಡ್ಡ ಒಂದು ಟೀಮೇ ಕಳಿಸ್ಬಿಟ್ಟಿರ್ತಾನೆ ಅವನು. ಅದನ್ನು ಹೇಗಾದ್ರೂ ಮಾಡಿ ದಂಡಕಾರಣ್ಯವನ್ನು ಕಬಳಿಸಬೇಕು, ಅಲ್ಲಿ ಋಷಿಮುನಿಗಳನ್ನು ಒದ್ದು ಓಡಿಸಿ ಅದನ್ನು ಮೊದಲು ಲಗ್ಗೆ ಹಾಕಿ ಆಮೇಲೆ ಭಾರತವನ್ನು ನಾವು ಆಕ್ರಮಣ ಮಾಡಬೇಕು ಅನ್ನೋದು ಒಂದು ಕನಸಿನಲ್ಲಿ ಈ ಒಂದು ಕೆಲಸ ರಾವಣ ಮಾಡಿರ್ತಾನೆ. ಇಲ್ಲೇನಾಗತ್ತೆ ಅಂತಂದ್ರೆ ಶೂರ್ಪಣಖೆ ನೋಡ್ತಾಳೆ ರಾಮನನ್ನು. ಶೂರ್ಪಣಖೆ ರಾಮನನ್ನು ನೋಡಿದಾಗ ಆಶ್ರಮದ ಹತ್ರ ಇರ್ತಾರೆ. ಆಗ ಶೂರ್ಪಣಖೆ ಬರ್ತಾಳೆ. ಶೂರ್ಪಣಖೆ ಬಂದು ರಾಮನಿಗೆ ಮೊದಲು ಇಂಟ್ರೊಡಕ್ಷನ್ ಅದು ಏನು ಇಲ್ವೇ ಇಲ್ಲ, ಡೈರೆಕ್ಟ್ ಪ್ರಪೋಸಲೇ ಶೂರ್ಪಣಖೆದು. ಯಾಕೆ ಅವಳು ಹಾಗೆ ಮಾಡಿದ್ಲು ಅಂತ ಅನ್ನೋದು ನಾನು ನಿಮಗೆ ಹಿಂದಿನ ಒಂದು ಕಥೆ ಹೇಳಿದ್ದೆ. ಏನಾಗಿತ್ತು ಅಂತಂದ್ರೆ ಶೂರ್ಪಣಖೆಯ ಗಂಡ ವಿದ್ಯುತ್ ಜಿಹ್ವ ಅನ್ನೋನು. ಆ ವಿದ್ಯುತ್ ಜಿಹ್ವ ಏನಾಗಿರುತ್ತಾನಂತಂದ್ರೆ ಅವನು ಹಿ ವಾಸ್ ಅ ಕಮಾಂಡರ್ ಇನ್ ಚೀಫ್ ಆಫ್ ರಾವಣಾಸ್ ಆರ್ಮಿ. ಅವನು ಒಂದು ದಿನ ರಾವಣನ ಜೊತೆ ಯುದ್ಧ ಆಡ್ಲಿಕ್ಕೆ ಹೋದಾಗ ರಾವಣ ಏನ್ ಮಾಡ್ಬಿಟ್ಟಿರ್ತಾನಂತಂದ್ರೆ ಅವನನ್ನೇ ಕೊಂದು ಬಿಟ್ಟಿರ್ತಾನೆ. ಯಾಕೆಂತಂದ್ರೆ ರಾವಣಿಗೆ ಯುದ್ಧ ಶುರುವಾಯಿತು, ಜಗಳ ಶುರುವಾಯಿತು ಅಂತಂದ್ರೆ ಎದುರಿಗೆ ಯಾರು ಬರ್ತಾರ ಅನ್ನೋದು ಅವನು ನೋಡೋದೇ ಇಲ್ಲ. ಯಾರು ಬರ್ತಾರ ಅವನು ಹೊಡೆದು ಬಿಡೋದು. ಆಗ ರಾವಣ ಏನ್ ಮಾಡಿರ್ತಾನಂತಂದ್ರೆ ತಂಗಿಯ ಗಂಡನನ್ನೇ ಸಂಹಾರ ಮಾಡಿರ್ತಾನೆ. ಸಂಹಾರ ಮಾಡಿದಾಗ ಆಗ ಶೂರ್ಪಣಖೆ ಬಂದು ಅವಳು ಬೊಬ್ಬೆ ಹಾಕ್ತಾಳೆ. ಅವಳು ಏನಣ್ಣ ನೀನು ನನ್ಗೆ ಗಂಡನನ್ನೇ ಕೊಂದು ಬಿಟ್ಟೆ ಅಂತ ಹೇಳ್ತಾಳೆ. ಆಗ ರಾವಣ ಸ್ವಲ್ಪ ತುಂಬಾ ಸೋಷಿಯಲ್ ಮನುಷ್ಯ ಅವನು ಹೇಳ್ತಾನೆ, ಆಗ ನೀನು ಯಾರು ಬೇಕು ಅವ್ರನ್ನ ಆರಿಸ್ಕೊಂಡ್ ಬಾ, ನಾನು ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳಿ, ಆದರೆ ನೀನು ನನಗೊಂದು ಸಹಾಯ ಮಾಡು, ದಂಡಕಾರಣ್ಯಕ್ಕೆ ನೀನು ಈ ಎಲ್ಲರನ್ನು ಕರ್ಕೊಂಡು ಹೋಗು, ನಿನಗೆ ಅಲ್ಲಿ ಯಾರಾದ್ರೂ ಸಿಕ್ಕರೆ ಅವ್ರನ್ನ ಕರ್ಕೊಂಡ್ ಬಾ, ಅವ್ರ ಜೊತೆ ಮದುವೆ ಮಾಡ್ತೀನಿ ಅಂತ ರಾವಣ ಅವಳನ್ನು ಸಂತೈಸಿ ಕಳಿಸಿರ್ತಾನೆ. ರಾವಣನ ಒಂದು ಲೆಕ್ಕಾಚಾರ ನೋಡಿ, ಎಲ್ಲ ಕಡೆಯೂ ಸ್ವಾರ್ಥತನ ಒಂದು ರಾವಣಂದು. ಆಮೇಲೆ ಆ ಸ್ವಾರ್ಥತನ ಅದನ್ನ ಮುಂದೆ ಇಟ್ಟು ತಾನು ತನ್ನ ಬೇಳೆಯನ್ನು ಬೇಯಿಸ್ತಿರ್ತಾನೆ ರಾವಣ. ಈ ಶೂರ್ಪಣಖೆ ಏನು ಮಾಡ್ತಾಳಂತಂದ್ರೆ ರಾಮಚಂದ್ರನ ಹತ್ರ ಬಂದಿದ ತಕ್ಷಣ ನಾನು ಮದುವೆ ಆಗ್ತೀಯ ಅಂತ ಕೇಳ್ತಾಳೆ. ಆಗ ರಾಮ ಹೇಳ್ತಾನೆ, ಅವಳು ಏನ್ ಹೇಳ್ತಾಳಂತಂದ್ರೆ ಸೀತೆಯನ್ನು ನೋಡಿ ಇವಳು ಹುಲ್ಲು ಕಡ್ಡಿ ಇದ್ದಂಗಿದ್ದಾಳೆ, ಇವಳಿಗೆ ಹೇಳಲಿಕ್ಕೆ ಕೂಡ್ಲಿಕ್ಕೆ ಆಗಲ್ಲ, ಇವಳ ಜೊತೆ ಏನು ಸಂಸಾರ ಮಾಡ್ತೀಯಾ, ನಾನು ಸುಂದರಿಯಾಗಿದ್ದೇನೆ, ನನ್ನ ಜೊತೆ ಸಂಸಾರ ಮಾಡು, ಮದುವೆ ಆಗ್ತೀಯ ಅಂತ ಕೇಳ್ತಾಳೆ ಶೂರ್ಪಣಖೆ ರಾಮನಿಗೆ. ರಾಮ ಹೇಳ್ತಾನೆ, ಇಲ್ಲ ನನಗ ಮದುವೆ ಆಗಿದೆ, ನನ್ನ ಹೆಂಡತಿ ಇದ್ದಾಳೆ, ಆಮೇಲೆ ಅದು ತುಂಬಾ ಗಲಾಟೆ ಬಿಡತ್ತೆ, ನೀನ್ ಏನ್ ಮಾಡು, ಅಲ್ಲಿ ಲಕ್ಷ್ಮಣ ಕೂತಿದ್ದಾನಲ್ಲ ಅವನ ಹತ್ರ ಹೋಗು, ಅವನು ಮದುವೆ ಆಗಿಲ್ಲ ಅಂತ ರಾಮ ಒಂದು ಮಾತು ಹೇಳ್ತಾನೆ. ನಾನು ಹೇಳ್ತೀನಿ, ಇದು ರಾಮ 2 ಕಡೆ ಸುಳ್ಳು ಹೇಳಿದ್ದು, ಅದರ ಬಗ್ಗೆ ಸ್ವಲ್ಪ ನಾವು ಚರ್ಚೆ ಮಾಡೋಣ ಅಂತೆ. ಆಗ ಲಕ್ಷ್ಮಣ ಹತ್ರ ಹೋಗ್ತಾಳೆ. ಲಕ್ಷ್ಮಣ ಹತ್ರ ಹೋದಾಗ ಲಕ್ಷ್ಮಣ ಏನ್ ಮಾಡ್ತಾನಂತಂದ್ರೆ ಅವಳ ಕಿವಿ ಮತ್ತೆ ಮೂಗನ್ನು ಕತ್ತರಿಸಿ ಕಳಿಸ್ಬಿಡ್ತಾನೆ. ತಕ್ಷಣ ರಾಮ ಸೊನ್ನೆ ಮಾಡ್ತಾನೆ, ತುಂಬಾ ಅವಳ ಜೊತೆ ಮಾತುಕತೆ ಏನು ಮಾಡಬೇಡ, ಅವಳನ್ನು ಮೂಗು ಮತ್ತೆ ಕಿವಿ ಕತ್ತರಿಸಿ ಕಳಿಸು ಅಂತ ಹೇಳ್ತಾನೆ. ರಾಮ ಸುಳ್ಳು ಹೇಳಿದ ಅಂತ ಒಬ್ರು ಯೋಗಿ ಅನ್ನೋರು ಒಬ್ರು ರಾಮಾಯಣಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. ಮಾಧವ ಯೋಗಿ ಅಂತ, ಆಂಧ್ರದವರು, ಬಾಲಯೋಗಿನು ಮಾಧವ ಯೋಗಿನು ಅಂತ ಒಬ್ರು ವ್ಯಾಖ್ಯಾನ ಬರೆದಿದ್ದಾರೆ. ರಾಮ ಸುಳ್ಳು ಹೇಳಿದ್ದಕ್ಕೆ ಅವನಿಗೆ ಸೀತೆಯನ್ನು ಕಳ್ಕೊಳ್ಳೋ ಯೋಗ ಬಂತು ಅಂತ ಒಂದು ವ್ಯಾಖ್ಯಾನ ಬರೆದಿದ್ದಾರೆ ಅವರು. ಈ ಕೆಲವು ವೇದಾಂತಿಗಳಿಗೆ ಇದು ಅವರಿಗೆ ಮೂಲ ರಾಮಾಯಣ ಓದಲ್ಲ. ಆಮೇಲೆ ಆ ಸುಳ್ಳು ಹಿಂದೆ ಇರುವ ಒಂದು ಮನಃಶಾಸ್ತ್ರವನ್ನೇ ಗೊತ್ತಿಲ್ಲದೆ ವ್ಯಾಖ್ಯಾನ ಬರೆದು ಜನರನ್ನು ಮರಳು ಮಾಡ್ತಾರೆ ನೋಡಿ. ರಾಮ 2 ಬಾರಿ ಸುಳ್ಳು ಹೇಳಿದ್ದ. ಈ ಫಸ್ಟ್ ನಾವು ಡೆಫಿನೇಷನ್ ಆಫ್ ಸುಳ್ಳು ನಾವು ಅರ್ಥ ಮಾಡ್ಕೋಬೇಕು. ರಾಮ ಕಾಡಿಗೆ ಹೋಗಬೇಕಾದ್ರೆ ದಶರಥ ಸುಮಂತ್ರನಿಗೆ ಹೇಳ್ತಾನೆ, ರಥ ಸ್ವಲ್ಪ ನಿಧಾನಕ್ಕೆ ಓಡಿಸು, ನಾನು ನನ್ನ ಮಗನ ರಾಮಚಂದ್ರನನ್ನು ನೋಡಬೇಕು ಅಂತ ಗೋಗರಿತಿರ್ತಾನೆ. ಆಗ ರಾಮ ಹೇಳ್ತಾನೆ, ನೀನು ರಥ ಓಡಿಸ್ಕೊಂಡು ಹೋಗು, ಅಪ್ಪಯ್ಯ ಮತ್ತೆ ನೀನು ಬಂದಾಗ ಕೇಳಿದ್ರೆ ನನಗೆ ಕೇಳಿಸ್ಲೇ ಇಲ್ಲ ರಥ ಓಡಿಸೋ ಆ ಶಬ್ದದಲ್ಲಿ ಅಂತ. ಇದು ಅಂತಂದ್ರೆ ಇಲ್ಲಿ ಇದೊಂದು ಕೇಳಿಸಿದ ಹಾಗೆ ಹೋದ್ರೆ ಅಲ್ಲೇ ನಿಂತ್ರೆ ಮತ್ತೆ ದಶರಥನಿಗೆ ರಾಮನ ಒಂದು ಇನ್ನೂ ಎಮೋಷನ್ ಜಾಸ್ತಿ ಆಗತ್ತೆ. ಆದ್ದರಿಂದಾಗಿ ರಾಮ ಅಲ್ಲಿ ಒಂದು ಸುಳ್ಳು ಹೇಳಿದ. ಅಂತಂದ್ರೆ ಸುಳ್ಳು ಹೇಳಿದ್ದು ದಶರಥನ ಒಳ್ಳೇದಕ್ಕೆ. ಈಗ ನಮ್ಮಿಂದ ಬೇರೆ ಅವರಿಗೆ ತುಂಬಾ ಎಮೋಷನ್ಸ್ ಆಗ್ತಾ ಇರುತ್ತಂದ್ರೆ ನಾವು ಸ್ವಲ್ಪ ಮರೆ ಮಾಚಬೇಕು ಆ ಸಂದರ್ಭದಲ್ಲಿ.
ಅವರಿಂದ ಸ್ವಲ್ಪ ದೂರ ಹೋದಾಗ ಅವರು ತಣ್ಣಗಾಗ್ತಾರೆ. ಇಲ್ಲಾಂತಂದ್ರೆ ಎಮೋಷನ್ ನಲ್ಲಿ, ಆ ಉದ್ವೇಗದಲ್ಲಿ, ದುಃಖದ ಉದ್ವೇಗದಲ್ಲಿ ಏನಾದ್ರೂ ಹಾನಿ ಮಾಡ್ಕೋತಾರ ಅಂತ ಹೇಳಿ ಅದಕ್ಕೆ ರಾಮ ಅದೊಂದು ನಮಗೆ ನಿದರ್ಶನವಾಗಿ ಕೊಟ್ಟ. ಆಮೇಲೆ ಇಲ್ಲಿ ಕೂಡ ಸುಳ್ಳು ಹೇಳಿದ. ಇಲ್ಲಿ ಯಾಕೆ ಈ ಸುಳ್ಳಿನ ಹಿಂದೆ ನಾವು ಡೆಫಿನೇಷನ್ ಅರ್ಥ ಮಾಡ್ಕೋಬೇಕು. ಈಗ ನಿಮ್ ಮುಂದೆ ನಾನು ಒಂದು ಉದಾಹರಣೆ ಹೇಳ್ತೇನೆ. ನಾನು ನಿಮ್ಮ ಮನೆಗೆ ರಾತ್ರಿ 12ಕ್ಕೆ ಬರ್ತೀನಿ, ನಂದು ಊಟ ಆಗಿರಲ್ಲ. ನೀವು ಕೇಳ್ತೀರ ಊಟ ಮಾಡ್ತೀರಿ ಅಂತ ಕೇಳ್ತೀರ. ರಾತ್ರಿ 12:30 1 ನಾನು ಹೇಳ್ತೀನಿ ಇಲ್ಲ ನಂದು ಊಟ, ನಾನು ಸುಳ್ಳು ಹೇಳ್ತೀನಿ ನಿಮ್ ಮುಂದೆ, ನಂದು ಊಟ ಆಗಿಲ್ಲ ಅಂತ. ಊಟ ಆಗಿದೆ ಅಂತ ಸುಳ್ಳು ಹೇಳ್ಬಿಡ್ತೀನಿ ನಿಮ್ ಮುಂದೆ. ನಂದು ಊಟ ಆಗಿರಲ್ಲ, ಆದ್ರೂ ಕೂಡ ಊಟ ಆಗಿದೆ ಅಂತ ಸುಳ್ಳು ಹೇಳ್ತೀನಿ. ಏನಾದ್ರೂ ಸತ್ಯಂ ವದ ಶಾಸ್ತ್ರ ಇದೆ ಅಂತ ಹೇಳಿ ಏನಾದ್ರೂ ನಂದು ಊಟ ಆಗಿಲ್ಲ ಅಂತ ಒಂದು ಮಾತು ನಿಮಗೆ ಹೇಳಿದ್ರೆ, ನೀವು ನನಗೋಸ್ಕರ ಮತ್ತೆ ಕುಕ್ಕರ್ ಇಡಬೇಕು, ಅನ್ನ ಬೇಯಿಸ್ಬೇಕು, ಹುಳಿ ಮಾಡಬೇಕು, ಅದೆಲ್ಲ ಮಾಡೋಷ್ಟರಲ್ಲಿ ನಿಮಗೆ ತೊಂದರೆ. ಅದು ಮಾರನೇ ದಿನ ನಿಮಗೆ ಗೊತ್ತಾಗತ್ತೆ ಹಿಂದಿನ ದಿನ ನಂದು ಊಟ ಆಗಿರ್ಲಿಲ್ಲ ಅಂತ ಹೇಳಿ. ಆಗ ನೀವು ಹೇಳ್ತೀರ ಎಷ್ಟು ಒಳ್ಳೆಯವ್ರು ನೋಡಿ, ಅವ್ರು ಪಾಪ ಊಟ ಆಗಿಲ್ದೆ ಇದ್ರೂ ಕೂಡ ಊಟ ಆಗಿದೆ ಅಂತ ಹೇಳಿ ಹಾಗೆ ಮಲಗಿದ್ರು ಅಂತ ಹೇಳ್ತೀರ. ಇಲ್ಲ, ಇನ್ನ ನಾನು ನಿಜಾನೇ ಹೇಳಿದ್ದೆ ಅಂತಂದ್ರೆ, ಏನ್ ಮಾರಾಯ ಕಿರಿಕಿರಿ, ರಾತ್ರಿ ಬರೋದು 12 ಗಂಟೆಗೆ, ಮತ್ತೆ ಊಟ ಆಗಿಲ್ಲ ಅಂತ ಹೇಳೋದು, ನಾವು ಅಡಿಗೆ ಮಾಡಿ ಎಲ್ಲ ಮಾಡಿ ಅವ್ರಿಗೆ ಬಡಿಸಿ ಮಲಗೋಷ್ಟರಲ್ಲಿ 2 ಗಂಟೆ ಅಂತ ನೀವೇ ಬೈತೀರ. ಇದು ಸುಳ್ಳಿನ ಡೆಫಿನೇಷನ್ ಹೀಗಿದೆ. ಅಂತಂದ್ರೆ ಯಾವುದು ಒಳ್ಳೆಯದಕ್ಕೆ ಒಳ್ಳೇದಾಗ್ತಾ ಇತ್ತು ಅಂತಂದ್ರೆ ಸುಳ್ಳು ಹೇಳಿದರೆ ಅದಕ್ಕೆ ಪಾಪ ಇಲ್ಲ ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಕೃಷ್ಣನು ಸುಳ್ಳು ಹೇಳಿದ್ದ. ರಾಮಕೃಷ್ಣರ ಮೇಲೆ ಇದು ಆಕ್ಷೇಪ. ಮನುಷ್ಯರ ಮೇಲೆ ಆಕ್ಷೇಪ ಮಾಡ್ತಾರೆ ಜನ, ದೇವರನ್ನೇ ಬಿಟ್ಟಿಲ್ಲ, ಮನುಷ್ಯರ ಬಂದು ಹೇಗ್ ಬಿಡ್ತಾರೆ ಬಿಡಿ, ಆಕ್ಷೇಪ ಮಾಡೇ ಮಾಡ್ತಾರೆ. ಕೃಷ್ಣನು ಕುರುಕ್ಷೇತ್ರ ಯುದ್ಧದಲ್ಲಿ ಸುಳ್ಳು ಹೇಳಿದ. ಧರ್ಮರಾಜನಿಗೆ ಹೇಳ್ತಾನೆ ಸುಳ್ಳು ಹೇಳು ಅಂತ. ಆ ಮುದುಕ ದ್ರೋಣಾಚಾರ್ಯರು ಏನ್ ಮಾಡಿದ್ರಂತಂದ್ರೆ, ಅದರ ಹಿಂದಿನ ದಿನ, ಯುದ್ಧದ ಹಿಂದಿನ ದಿನ ಅವರ ಸೇನಾಪತ್ಯ 5 ದಿನ ಇತ್ತು. ಭೀಷ್ಮರ ಸೇನಾಪತ್ಯ ಆದ ಮೇಲೆ ಅವರದ್ದು 5 ದಿನ ಸೇನಾಪತ್ಯ ಇತ್ತು. ಆಗ ಅವರ ಶಿಬಿರದಲ್ಲಿ ಬಂದ ಇವನು ಯಾರು, ದುರ್ಯೋಧನ ಬಂದು ಒಂದು ಮಾತು ಹೇಳ್ತಾನೆ, ನೀವು ಏನು ಮುದುಕರಿದ್ದೀರಲ್ಲ, ನೀವು ಭೀಷ್ಮರು, ದ್ರೋಣಾಚಾರ್ಯರು ಮತ್ತೆ ಕೃಪಾಚಾರ್ಯರು, ನೀವು ಯುದ್ಧ ಗೆಲ್ಲಬೇಕು ಅಂತ ನನ್ನ ಹತ್ರ ಆಡ್ತಾ ಇಲ್ಲ, ನೀವೆಲ್ಲರೂ ಪಾಂಡವರ ಪಕ್ಷಪಾತಿ, ಆದ್ದರಿಂದಾಗಿ ನೀವೇನು ನನಗೆ ಯುದ್ಧ ಗೆಲ್ಲಿಸಿ ಕೊಡ್ತೀರಿ ಅಂತ ಅನ್ನೋದು ನನಗೇನು ಭರವಸೆ ಇಲ್ಲ ಅಂತ ಹೇಳಿ ಚುಚ್ಚು ಮಾತಾಡಿರ್ತಾನೆ ದ್ರೋಣರನ್ನು. ಭೀಷ್ಮರನ್ನು ಯಾವಾಗಲೂ ಆಡ್ತಾನೆ ಇದ್ದ ಅವನು, ಆದ್ರೂ ಕೂಡ ದ್ರೋಣರಿಗೆ ಚುಚ್ಚು ಮಾತಾಡಿದಾಗ ದ್ರೋಣರಿಗೆ ಸಿಟ್ಟು ಬರುತ್ತೆ. ಆಗ ಅವರೊಂದು ಪ್ರತಿಜ್ಞೆ ಮಾಡ್ತಾರೆ, ನಾನು ನಿತ್ಯದಲ್ಲಿ 10,000 ಜನರನ್ನು ಹತ್ಯೆ ಮಾಡ್ತೇನೆ ಯುದ್ಧದಲ್ಲಿ ಅಂತ. ನೋಡಿ, ವೇದಜ್ಞರಾದಂತಹ ಮಹಾನ್ ತಪಸ್ವಿ ದ್ರೋಣಾಚಾರ್ಯರು, ಶಿಲೋಂಚ ವೃತ್ತಿಯಲ್ಲಿ ಬದುಕಿದವರು, ಯಾರಿಗೂ ಕೂಡ ಕೈ ಓಂ ಭವತಿ ಭಿಕ್ಷಾಂದಿಹಿ ಅಂತ ಅವ್ರು ಹೇಳ್ತಿರ್ಲಿಲ್ಲ. ಅಂತಹ ಮಹಾ ತಪಸ್ವಿ, ಮಹಾಜ್ಞಾನಿ ದಿನ 10,000 ಜನರ ಹತ್ಯೆ ಮಾಡೋದಂತಂದ್ರೆ ನೋಡಿ ಪಾಪದ ಕೊಡ ಹೇಗೆ ತುಂಬತ್ತೆ ಅಂತ. ಆಗ ಕೃಷ್ಣನಿಗೆ ಅವರ ಮೇಲೆ ಅನುಕಂಪೆ, ಅವರು ಎದುರಾಳಿ, ಅವರು ಸೋಲಿಸ್ಲಿಕ್ಕೆ ಆಗಲಿಲ್ಲ, ಆದ್ದರಿಂದಾಗಿ ಕೃಷ್ಣ ಕುತಂತ್ರ ಮಾಡಿದ ಅಂತ ಅನೇಕ ಜನ ಹೇಳ್ತಾರೆ. ಅದು ಅಲ್ಲ, ನಮ್ಮ ಭಾರತದಲ್ಲಿ ಹಾಗೆ ಇಲ್ಲ. ಅದು ದ್ರೋಣಾಚಾರ್ಯರನ್ನು ಸೋಲಿಸ್ಲಿಕ್ಕೆ ಪಾಂಡವರ ಕೈಯಿಂದ ಆಗ್ತಿರ್ಲಿಲ್ಲ. ಯಾಕಂದ್ರೆ ಗುರುಗಳಾದಾಗ ಸೋಲಿಸ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಅನ್ನೋದು ಅದು ಆಕ್ಷೇಪ ಮಾಡೋದು ತಪ್ಪು. ಯಾಕೆ ಅಂತಂದ್ರೆ ಜಯದ್ರಥನ ವಧೆ ಆಗೋ ಮುಂಚೆ ದ್ರೋಣಾಚಾರ್ಯರು ಭೀಮನ ಮುಂದೆ ಬರ್ತಾರೆ. ಭೀಮ ಹೇಳ್ತಾನೆ, ನಿಮ್ಮ ಜೊತೆ ನನ್ನ ಯುದ್ಧ ಇಲ್ಲ, ನೀವು ಗುರುಗಳು, ನಿಮ್ಮ ಜೊತೆ ಯಾಕೆ ನನ್ನ ಯುದ್ಧ, ನೀವು ಪಕ್ಕಕ್ಕೆ ಬಂದ್ಬಿಡಿ, ನನ್ನ ಯುದ್ಧ ಆಡ್ತಾ ನಾನು ಹೋಗ್ತೇನೆ ಅಂತ ಹೇಳಿದಾಗ, ಇಲ್ಲ ಇಲ್ಲ ನೀನು ಅಲ್ಲಿ ಹೋಗೋದಾದ್ರೆ ನನ್ನನ್ನು ಸೋಲಿಸಿ ಹೋಗಬೇಕು ಅಂತ ಹೇಳ್ತಾರೆ ದ್ರೋಣಾಚಾರ್ಯರು. ಆಗ ಭೀಮ 15 ಬಾರಿ ಅವರ ರಥವನ್ನು ಮುರಿದು ಕಳಿಸಿದ್ದ. ಅಂತಹ ಪರಾಕ್ರಮಿ ಪಾಂಡವರಿದ್ದರು. ಅವರಿಗೆ ಯಾಕೆಂತಂದ್ರೆ ಜಗತ್ತಿನ ಶಕ್ತಿ ಕೃಷ್ಣ ಅವ್ರ ಹತ್ರ ಇದ್ದ, ಅದು ಬೇರೆ ಮಾತು. ಆದರೆ ಜಗತ್ತಿನ ಯಾವುದೇ ಶಕ್ತಿ ಬಂದರೂ ಕೂಡ ಅವರು ಹೆದರಿಸಲಿಕ್ಕೆ ಅವರಲ್ಲಿ ಆ ಪರಾಕ್ರಮ ಇತ್ತು. ಹಾಗೆ ಇಲ್ಲಿ ದ್ರೋಣಾಚಾರ್ಯರನ್ನ ಮೇಲೆ ಕೃಷ್ಣನ ಅನುಕಂಪೆ. ಈ ವೇದಜ್ಞ ಬ್ರಾಹ್ಮಣ ದಿನ 10,000 ಜನ, ಇವತ್ತು 10,000, ನಾಳೆ ಮುಂದೆ 10,000, 20,000 ಜನ ಕೊಲೆ ಆಗತ್ತೆ. ಆಗ ಕೃಷ್ಣ ಹೇಳ್ತಾನೆ ಧರ್ಮರಾಜನ ಹತ್ರ, ಆ ಮುದುಕ ಸಾಯ್ಬೇಕು, ಅದಕ್ಕೆ ನೀನು ಸುಳ್ಳು ಹೇಳು ಅಂತ ಹೇಳ್ತಾರೆ. ಧರ್ಮರಾಜ ಹೇಳ್ತಾನೆ, ಅಶ್ವತ್ಥಾಮ ಹತಾಹತಃ ನರೋವ ಕುಂಜರೋವ ಅಂತ ಹೇಳ್ತಾನೆ, ಸಂಸ್ಕೃತದಲ್ಲಿ ಹೇಳ್ತಾನೆ. ಅಂತಂದ್ರೆ ನೋಡಿ, ಕನ್ನಡದಲ್ಲಿ ಅಶ್ವತ್ಥಾಮ ಅಂತಂದ್ರೆ ಆನೆ ಹೆಸರಿತ್ತದು, ಅಲ್ಲಿ ಅಶ್ವತ್ಥಾಮ ಸತ್ತ ಅಂತ ಸಂಸ್ಕೃತದಲ್ಲಿ ಹೇಳಿದ. ಅದೇ ಕನ್ನಡದಲ್ಲಿ ಎದ್ರೆ ಸುಳ್ಳು ಹೇಳಿಕ್ ಆಗ್ತಿರ್ಲಿಲ್ಲ. ಈಗ ಅಶ್ವತ್ಥಾಮ ಸತ್ತ ಅಂತ ಹೇಳಿಕ್ಕಾಗಲ್ಲ, ಅಶ್ವತ್ಥಾಮ ಸತ್ತಿತ್ತು ಅಂತ ಹೇಳ್ಬೋದು. ಅದಕ್ಕೆ ಕೆಲವರು ತಮಾಷೆ ಮಾಡೋದು ವಿನೋದಕ್ಕೆ, ಸುಳ್ಳು ಹೇಳಲಿಕ್ಕೆ ಚೆನ್ನಾಗಿ ಕಲಿಬೇಕು ಅಂತಾರೆ ಸಂಸ್ಕೃತ, ಅದಕ್ಕಾದ್ರೂ ಕಲೀರಿ ಅಂತ ಹೇಳ್ತಾರೆ. ಹಾಗೆ ಅಲ್ಲಿ ಒಂದು ವಿನೋದಕ್ಕೆ ಹೇಳಿದೆ ನಾನು. ಅಲ್ಲಿ ಧರ್ಮರಾಜನಿಗೆ ಸುಳ್ಳು ಹೇಳಿಸ್ತಾನೆ ಕೃಷ್ಣ. ಸುಳ್ಳು ಹೇಳಿಸಿ ಆ ಮುದುಕನನ್ನು
ಆ ಒಂದು ಪಾಪದಿಂದ ಪಾರ ಮಾಡ್ಲಿಕ್ಕೆ. ಡೆಫಿನೇಷನ್ ಆಫ್ ಸುಳ್ಳು ಇದಾಗತ್ತೆ. ಆಮೇಲೆ ಇನ್ನೊಂದು ನಮ್ಮ ಮಹಾಭಾರತದ ಕಥೆನೇ ಇದೆ. ಮಹಾಭಾರತದ ಕಥೆ, ಒಬ್ಬ ಕಟುಕ ಒಂದು ಹಸುವನ್ನು ಕೊಲ್ಲಿಕ್ಕೆ ಓಡ್ತಾ ಇರ್ತಾನೆ. ಆ ಹಸು ಏನಾಗತ್ತೆ ಅಂತಂದ್ರೆ ಭಯದಿಂದ ಅಲ್ಲಿ ಒಂದು ಆಶ್ರಮಕ್ಕೆ ಹೋಗುತ್ತೆ. ಅಲ್ಲಿ ಒಬ್ಬ ತಪಸ್ವಿ ಇರ್ತಾನೆ. ತಪಸ್ವಿ ಹೇಳ್ತಾನೆ, ಅವನು ಕಟುಕ ಬಂದು ಕೇಳ್ತಾನೆ, ಇಲ್ಲ ಇಲ್ಲಿ ಹಸು ಬಂದಂಗಾಯ್ತು, ನಿಮ್ಮ ಆಶ್ರಮಕ್ಕೆ ಏನಾದ್ರು ಬಂತು ಅಂತ ಕೇಳಿದ್ರೆ, ಇಲ್ಲ ಇಲ್ಲಿ ಬಂದಿಲ್ಲ, ಅಲ್ಲಿ ಮುಂದೆ ಹೋಗಿದೆ ಅಂತ ಹೇಳ್ತಾರೆ ಅವರು, ಆ ತಪಸ್ವಿಗಳು. ನೋಡಿ, ಆ ಸುಳ್ಳು, ಇಲ್ಲ ಒಳಗೆ ಇದೆ ನೋಡಪ್ಪ ಅಂತ ಹೇಳಿದ್ರೆ ಅದು ನಿಜ ಹೇಳಿದ್ರೆ ಆ ಗೋಹತ್ಯೆ ಆಗ್ತಾ ಇತ್ತು. ಆದ್ದರಿಂದಾಗಿ ಒಂದೊಂದು ಬಾರಿ ಸುಳ್ಳು ಏನಿರತ್ತಲ್ಲ, ಅದು ನಮಗೆ ಯಾವುದೋ ಒಂದು ಒಳ್ಳೆ ಕೆಲಸಕ್ಕೆ ಸುಳ್ಳು ಹೇಳಿದರೆ ಅದಕ್ಕೆ ಶಾಸ್ತ್ರ ತಪ್ಪು ಅಂತ ಹೇಳಲ್ಲ ಅಂತ ಹೇಳ್ತಾ ನಾನು ಮತ್ತೆ ಮುಂದೆ ಪ್ರವೇಶ ಮಾಡ್ತೇನೆ. ಆಗ ಏನಾಗತ್ತೆ ಅಂತಂದ್ರೆ, ಅದಕ್ಕಿಂತ ಮುಂಚೆ ಒಬ್ಳು ಅಯೋಮುಖಿ ಅನ್ನೋಳು ಇನ್ನೊಬ್ಳು ರಾಕ್ಷಸಿ ಬಂದಿರ್ತಾಳೆ ರಾಮನ ಹತ್ರ. ಅವಳು ಕೂಡ ಅದೇ ಮದುವೆ ಆಗ್ತಿ ಅಂತಾನೆ ಬಂದಿರ್ತಾಳೆ. ಅವಳಿಗೆ ರಾಮನೇ ಅವಳ ಮುಖವನ್ನು ಕೆತ್ತಿ ಕಳಿಸಿರ್ತಾನೆ, ಅಂತಂದ್ರೆ ಮೂಗು 2 ಕಿವಿಯನ್ನು ಕತ್ತರಿಸಿ ಕಳಿಸ್ಬಿಟ್ಟಿರ್ತಾನೆ ಅವಳನ್ನು. ಈಗ ಶೂರ್ಪನಖೆ ಬಂದ್ಲು. ಶೂರ್ಪನಖೆಯನ್ನು ಲಕ್ಷ್ಮಣ 2 ಕಿವಿ ಮೂಗನ್ನು ಕತ್ತರಿಸಿ ಕಳಿಸ್ಬಿಡ್ತಾನೆ. ಕಳಿಸಿದಾಗ ಇವರು ಖರದೂಷಣ ತ್ರಿಶಿರಸ್ಸು ಯುದ್ಧಕ್ಕೆ ಬರ್ತಾರೆ. ಯುದ್ಧಕ್ಕೆ ಬಂದಾಗ ರಾಮ ಹೇಳ್ತಾನೆ ಇವನಿಗೆ, ಯಾರಿಗೆ, ಲಕ್ಷ್ಮಣನಿಗೆ ಹೇಳ್ತಾನೆ, ನೀನು ಸೀತೆಯನ್ನು ನೋಡ್ತಾ ಕೂತ್ಕೋ, ಇವರನ್ನು ನಾನು ಮುಗಿಸಿ ಬರ್ತೀನಿ ಅಂತಂದ್ರೆ ರಾಮನ ಪರಾಕ್ರಮ ಅಂತಂದ್ರೆ ಚಿಕ್ಕವನಿದ್ದಾಗ ಪರಾಕ್ರಮವನ್ನು ಅಶ್ವತ್ಥಾಮ ಇವರು ಯಾರು ವಿಶ್ವಾಮಿತ್ರರ ಆಶ್ರಮದಲ್ಲಿ ತೋರಿಸಿರ್ತಾನೆ. ಈಗ ಪ್ರೌಢಿಮೆಯಲ್ಲಿ ಭಗವಂತನ ಪರಾಕ್ರಮ ನೋಡ್ಬೇಕು ಅಂತ ಹೇಳಿ ವಾಲ್ಮೀಕಿ ಅದರ ಚಿತ್ರಣ ಕೊಡ್ತಾರೆ ನಮಗೆ. ರಾಮ ಏನ್ ಮಾಡ್ತಾನಂತಂದ್ರೆ ಆ ಖರ ದೂಷಣ ತ್ರಿಶಿರಸ್ಸು, ಅವರು 3 ಜನ ಮತ್ತೆ 14 ಸೇನಾಪತಿಗಳು ಮತ್ತು ಅವರ 1000 ಜನ ಏನೇನಿದ್ರಲ್ಲ ಅವರನ್ನು ಎಲ್ಲರನ್ನು ಭಗವಂತ ಸಂಹಾರ ಮಾಡ್ತಾನೆ. ರಾಮ ಸಂಹಾರ ಮಾಡಿದಾಗ ಇದು ರಾವಣನಿಗೆ ದೊಡ್ಡ ಆಘಾತ. ತನ್ನ ಎಂಟೈರ್ ಟೀಮ್ ವಾಸ್ ವೈಪ್ಡ್ ಔಟ್. ರಾಮನ ಒಂದು ಬಾಣದ ಭರದಲ್ಲಿ ಎಲ್ಲ ಪೂರ್ತಿ ರಾಕ್ಷಸ ಸಂತತಿಯೇ ನಿರ್ನಾಮ ಆಯಿತು. ಆಗ ಏನಾಗತ್ತೆ ಅಂತಂದ್ರೆ, ಇವರು ಇಬ್ರು ಬಿಡಿಸ್ಕೊಂಡು ಓಡಿ ಹೋಗಿದ್ರು ಇವರು. ಅದರಲ್ಲಿ ಒಬ್ಬ ವಿಕಂಪನ ಅಂತ ಇದ್ದ, ಮತ್ತೆ ಇವಳು ಶೂರ್ಪನಖೆ. ಈ ವಿಕಂಪನ ಯಾರು ಅಂತಂದ್ರೆ, ಇವನು ಆ ಖರ ದೂಷಣ ತ್ರಿಶಿರಸ್ಸನ ಒಬ್ಬ ಸಲಹೆಗಾರ ಮತ್ತೆ ದೂತ ಇದ್ದ. ಇವ್ರು ಏನ್ ಮಾಡ್ತಾರಂತಂದ್ರೆ, ಇವರು ತಪ್ಪಿಸಿಕೊಂಡು ಹೋಗ್ತಾರೆ. ತಪ್ಪಿಸಿಕೊಂಡು ಹೋದಾಗ ಆಗ ಶೂರ್ಪನಖೆ ಇವನ ಮುಂದೆ ಬರ್ತಾಳೆ. ಯಾರ ಮುಂದೆ? ರಾವಣನ ಮುಂದೆ ಬಂದು ಆಗ ಹೇಳ್ತಾಳೆ. ಆಗ ಈ ಶೂರ್ಪನಖೆಯನ್ನು ನೋಡಿದಾಗ ರಾವಣ ಪೆಟ್ಟು ತಿಂದ ಹಾವು ಏನು ಎದ್ದು ನಿಂತ್ಕೊಳ್ಳುತ್ತಲ್ಲ, ಸೆಟೆದು ನಿಂತ್ಕೊಳ್ಳುತ್ತಲ್ಲ, ಹಾಗೆ ಎದ್ದು ನಿಂತ ಅಂತ ವಾಲ್ಮೀಕಿಗಳು ಚಿತ್ರಣ ಮಾಡ್ತಾರೆ. ಅಂತಂದ್ರೆ ಆ ಉಪಮಾನ ಕೊಡ್ತಾರಲ್ಲಿ, ಆ ಒಂದು ಪೆಟ್ಟ ತಿಂದ ಹಾವಿನ ಉಪಮಾನ ರಾವಣ ಎದ್ದು ನಿಂತಾಗ. ಆಗ ಭಯದಿಂದ ಇವಳು ನಡುಗುತ್ತಾ ಇರ್ತಾಳೆ. ಇನ್ನೂ ಅವಳಿಗೆ ಅದು ಏನು ಆ ಒಂದು ಲಕ್ಷ್ಮಣನ ಒಂದು ಪ್ರಹಾರ ಏನಿತ್ತಲ್ಲ ಅವಳಿಗೆ ಇನ್ನೂ ತಡ್ಕೊಳಿಕ್ಕಾಗಲಿಲ್ಲ, ನಡುಗ್ತಾ ಇರ್ತಾಳೆ. ಆಗ ಭಯದಿಂದ ಹೇಳ್ತಾಳೆ, ನೋಡು, ನಮ್ಮ ಏನು ರಾಕ್ಷಸರ ಏನು ನೀನು ಒಂದು 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 ಗುಂಪು ಮಾಡಿ ಕಳಿಸಿದ್ದೆ, ಖರ ದೂಷಣ ತ್ರಿಶಿರಸ್ಸು ಮತ್ತೆ 14,000 ಜನ, ಅವರು ಎಲ್ಲರನ್ನೂ ರಾಮ ಒಬ್ಬನೇ ನಿರ್ನಾಮ ಮಾಡಿದ. ನೀನು ಅಣ್ಣನಿಗೆ ಬೈಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ನೀನು ಇಲ್ಲಿ ನೀನು ಅರಮನೆಯಲ್ಲಿ ಆರಾಮಾಗಿ ಕೂಡು, ನಾವು ಅಲ್ಲೆಲ್ಲ ಹೋಗಿ ಸಾಯ್ತೇವೆ, ನಿನಗೆ ಯಾವುದೇ ತರದು ಒಂದು ಸಂವೇದನಾಶೀಲವೇ ಇಲ್ಲ ಅಂತ ಹೇಳಿ ರಾವಣನಿಗೆ ಶೂರ್ಪನಖೆ ಬಾಯಿಗೆ ಬಂದಂಗೆ ಬೈತಾಳೆ. ಬಾಯಿಗೆ ಬಂದಂಗ ಬೈದು ಇನ್ನೊಂದು ಕಿವಿ ಚುಚ್ಚುತ್ತಾಳೆ ಅವಳು. ಅದು ಭಾರಿ ಅಂತಂದ್ರೆ ಮೂಲ ರಾಮಾಯಣ ಮತ್ತೆ ಮುಂದಿನ ಎಲ್ಲ ಒಂದು ಏನು ಕಾರ್ಯಗಳಿಗೆ ಇದು ನಾಂದಿ, ಇದು ಬೀಜಕ್ಷೇಪ. ಆಗ ಹೇಳ್ತಾಳೆ ಶೂರ್ಪನಖೆ, ಅವರ ರಾಮನ ಹೆಂಡತಿ ಒಬ್ಳಿದ್ದಾಳೆ ಸೀತೆಯನ್ನು ನೋಡಿದಾಗ ಏನ್ ಹೇಳಿದ್ಲು ಅವಳು, ಇವಳು ಏನು ಹುಲ್ಲು ಕಡ್ಡಿ ಇದ್ದಂಗಿದ್ದಾಳೆ, ಕೂಡ್ಲಿಕ್ಕೆ ಹೇಳಲಿಕ್ಕೆ ಆಗಲ್ಲ ಇವಳಿಗೆ, ಇವಳ ಜೊತೆ ಏನು ಸಂಸಾರ ಮಾಡ್ತೀಯ ಅಂತ ರಾಮನ ಮುಂದೆ ಹೇಳಿದ್ಲು. ಇಲ್ಲಿ ಅಣ್ಣನ ಮುಂದೆ ಬಂದು ಕಿವಿ ಚುಚ್ಚಿದಾಗ ಏನ್ ಹೇಳ್ತಾಳಂತಂದ್ರೆ, ಅವನ ಹೆಂಡತಿ ತ್ರಿಲೋಕ ಸುಂದರಿ, ಅತಿ ಸುಂದರಿಯಾಗಿದ್ದಾಳೆ, ಅಂತಹ ಹೆಂಡತಿ ನಮ್ಮ ಲಂಕೆಗೆ ರಾಣಿ ಆಗಬೇಕು, ನಿನ್ನ ಪಟ್ಟದ ಅರಸಿ ಆಗಬೇಕು ಅಂತ ಕಿವಿ ಚುಚ್ಚುತ್ತಾಳೆ ಶೂರ್ಪನಖೆ. ಇವನು ಮೊದಲೇ ಹೆಣ್ಣು ಮರಳ ರಾವಣ ಎದ್ದು ನಿಂತ್ಕೊಂಡ್ ಬಿಡ್ತಾನೆ. ಹೇಗಾದ್ರೂ ಮಾಡಿ ಅವಳನ್ನು ಅಪಹಾರ ಮಾಡಬೇಕು ಅಥವಾ ಲಂಕೆಗೆ ಕರ್ಕೊಂಡು ಬರಬೇಕು ಅಂತ ಯೋಚನೆ ಮಾಡ್ತಾನೆ. ಆದರೆ ರಾವಣನಿಗೆ ಸೀತೆ ಗೊತ್ತಿತ್ತು. ಯಾಕೆ ಅಂತಂದ್ರೆ ರಾವಣನು ಕೂಡ ಸೀತಾ ಕಲ್ಯಾಣಕ್ಕೆ ಹೋಗಿ ಆ ಧನಸ್ಸನ್ನು
ಎತ್ತಿ ತನ್ನ ಹೆಗಲ ಮೇಲೆ ಹಾಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ ಆ ಶಿವಧನಸ್ಸು ಅವನಿಂದ ಆಗಿರ್ಲಿಲ್ಲ. ಆದ್ದರಿಂದಾಗಿ ಅವನು ಮರೆತು ಬಿಟ್ಟಿದ್ದ. ಅವನು ಕೂಡ ಮರೆತು ಬಿಟ್ಟಿದ್ದ. ಯಾಕೆಂತಂದ್ರೆ ಸುಮಾರು ಜನ ಹೆಣ್ಮಕ್ಳು ಅವನ ಅರಮನೆಯಲ್ಲಿ ಯಾರನ್ನಂತ ನೆನಪಿಟ್ಕೋಬೇಕು ಪಾಪ ಅವನು. ಹೀಗಾಗಿ ಮರೆತು ಬಿಟ್ಟಿದ್ದ ಅವನು. ಈಗ ಇವಳು ಬಂದು ಹೇಳಿದಾಗ ಮತ್ತೆ ಹಳೆಯ ಒಂದು ಸೇಡು ಜಾಗೃತವಾಯಿತು ಅವನಲ್ಲಿ. ಅಂತಂದ್ರೆ ಮುಂದಿನ ಎಲ್ಲ ಅವನ ರಾವಣನ ಸಂಹಾರಕ್ಕೆ ಇವೆಲ್ಲವೂ ಕೂಡ ಬೀಜಕ್ಷೇಪ ನಾಂದಿ. ಆಗ ಅವಳು ಹೇಳ್ತಾಳೆ, ಲಂಕೇಶ ಎದ್ದೇಳು, ನಿನ್ನ ಪೌರುಷವನ್ನು ತೋರಿಸು ಅಂತ ಹೇಳ್ತಾಳೆ. ಹೇಳಿದಾಗ ಇವನೇನು ಮಾಡ್ತಾನಂತಂದ್ರೆ ನೇರ ರಥ ಏರಿ ಗೋಕರ್ಣಕ್ಕೆ ಬರ್ತಾನೆ, ಕರ್ನಾಟಕಕ್ಕೆ. ಎಲ್ಲಿ ಬಂದ ಅಂದ್ರೆ ಕರ್ನಾಟಕಕ್ಕೆ ಬಂದ ಗೋಕರ್ಣ. ಅಲ್ಲಿ ಮಾರೀಚ ಇರ್ತಾನೆ. ಮಾರೀಚ ಏನಾಗಿರುತ್ತಂತಂದ್ರೆ ಅವನು ಲಂಕೆಯಲ್ಲೇ ಇರ್ತಿದ್ದ. ಅವನು ವಿಶ್ವಾಮಿತ್ರ ಆಶ್ರಮದಲ್ಲಿ ಸುಬಾಹ ಮಾರೀಚರಿಬ್ರು ಮತ್ತೆ ಇನ್ನೊಬ್ಬ ರಾಕ್ಷಸ ಜಿಂಕೆ ವೇಷದಲ್ಲಿ ಬಂದು ತೊಂದರೆ ಕೊಡ್ತಿದ್ರು ಅವರ ಯಜ್ಞಕ್ಕೆ. ರಾಮ ಏನ್ ಮಾಡಿರ್ತಾನಂತಂದ್ರೆ ಆ ಸುಬಾಹು ಮತ್ತೆ ಇನ್ನೊಬ್ಬನನ್ನು ಸಂಹಾರ ಮಾಡಿದ್ದ. ಈ ಮಾರೀಚನಿಗೆ ಬ್ರಹ್ಮದೇವರ ಒಂದು ಅವಧ್ಯತ್ವ ವರ ಇತ್ತು. ಹಾಗಾಗಿ ತನ್ನ ಮಗನಾದ ಚತುರ್ಮುಖನ ಮಾತು ಉಳಿಬೇಕು ಅಂತ ಹೇಳಿ ಅವನು ಬಿಟ್ಟು ಕಳಿಸಿದ್ದ. ಆದರೆ ಅವನು ಒಂದು ಬಾಣವನ್ನು ಬಿಟ್ಟಾಗ ಅವನು ಮಾರೀಚ ಬಂದು ಲಂಕೆಯಲ್ಲಿ ಬಿದ್ದಿದ್ದ. ಅವನು ಏನ್ ಮಾಡಿದ, ಇನ್ನು ಎಲ್ಲ ಸಾಕು, ಈ ಯುದ್ಧ ಈ ಜಗಳವೇ ಸಾಕು ಅಂತ ಹೇಳಿ ಅವನು ಗೋಕರ್ಣಕ್ಕೆ ಬಂದು ತಪಸ್ಸು ಮಾಡಿ ಕೂತಿರ್ತಾನಲ್ಲಿ. ರಾವಣ ಬರ್ತಾನೆ. ರಾವಣ ಬಂದಾಗ ಸತ್ಕಾರ ಮಾಡ್ತಾನೆ ಇವನು. ರಾವಣನಿಗೆ ಸತ್ಕಾರ ಮಾಡಿದಾಗ ಕೇಳ್ತಾನೆ, ಏನಾಗ್ಬೇಕಾಗಿತ್ತು ನನ್ನಿಂದ, ನನ್ನ ನೆನಪು ಹೆಂಗಾಯ್ತು ನಿನಗೆ ಅಂತ ಕೇಳಿದಾಗ ಇವನು ರಾವಣ ಹೇಳ್ತಾನೆ, ನೋಡು, ನಾನು ಇಲ್ಲಿ ರಾಮ ಲಕ್ಷ್ಮಣ ಸೀತೆ ಬಂದಿದ್ದಾರೆ ದಂಡಕಾರಣ್ಯದಲ್ಲಿ. ನೀನು ಒಂದು ಜಿಂಕೆ ವೇಷದಲ್ಲಿ ನೀನು ಹೋಗ್ಬೇಕು. ಅಂತಂದ್ರೆ ಅವನಿಗೆ ಒಂದು ಸ್ಕಿಲ್ ಇರುತ್ತೆ. ಅಂತಂದ್ರೆ ಬೇರೆ ಬೇರೆ ವೇಷ, ಪ್ರಾಣಿಗಳ ವೇಷ, ಅಂತಂದ್ರೆ ಮುಖ್ಯವಾಗಿ ಜಿಂಕೆ ವೇಷ ಹಾಕಿ ಇನ್ನೊಬ್ಬರಿಗೆ ಟೊಪ್ಪಿ ಹಾಕೋದು ಆ ಒಂದು ಸ್ಕಿಲ್ ಅದು ಮಾರೀಚಂದು. ಯಾಕೆಂದ್ರೆ ಅವನು ಅನೇಕ ಬಾರಿ ಜಿಂಕೆ ವೇಷ ಹಾಕಿದ್ದ. ಆಗ ಹೇಳ್ತಾನೆ, ಜಿಂಕೆ ವೇಷವನ್ನು ನೀನು ಧರಿಸಿ ಅಲ್ಲಿ ಹೋಗು, ಆ ಆಶ್ರಮದಿಂದ ರಾಮನನ್ನು ದೂರ ಕರ್ಕೊಂಡು ಹೋಗು, ನಾನು ಆಗ ಬಂದು ಸೀತೆಯನ್ನು ಅಪಹಾರ ಮಾಡ್ತೇನೆ ಅಂತ ರಾವಣ ಅವನಿಗೆ ಹೇಳ್ತಾನೆ. ಇವನಿಗೆ ಮಾರೀಚನಿಗೆ. ಮಾರೀಚ ಹೇಳ್ತಾನೆ, ಅಪ್ಪ ಮಾರಾಯ, ನನಗೆ ರಾಮನ ಪೆಟ್ಟು ತಿಂದು ನನಗೆ ಸಾಕಾಗಿದೆ. ಅದಕ್ಕಾಗಿ ನಾನು ಲಂಕೆಯನ್ನು ಕೂಡ ಬಿಟ್ಟು ನಾನು ಇಲ್ಲಿ ಗೋಕರ್ಣದಲ್ಲಿ ಬಂದು ಸುಮ್ಮನೆ ತಪಸ್ಸು ಮಾಡ್ತಾ ಇದ್ದೇನೆ. ಆಮೇಲೆ ಇನ್ನೊಂದು ಮಾತು ಹೇಳ್ತಾನೆ ಮಾರೀಚ, ನಿನಗೆ ಯಾಕೆ ಬೇಕು, ಇಷ್ಟ ಸ್ತ್ರೀಯರನ್ನು ನೀನು ನಿನ್ನ ಅರಮನೆಯಲ್ಲಿದ್ದಾರೆ, ಇವಳು ಮತ್ತೆ ಸೀತೆ ಏನು ಒಬ್ಬಳು ನೀನು ಕಮ್ಮಿ ಆಗಿದ್ಲು, ಇವಳು ಯಾಕೆ ಬೇಕು ಅಂತ ಕೇಳಿದಾಗ ರಾವಣ ಒಂದು ಮಾತು ಹೇಳ್ತಾನೆ, ನಾನು ನಿನಗೆ ಇಲ್ಲಿ ರಿಕ್ವೆಸ್ಟ್ ಮಾಡ್ಲಿಕ್ಕೆ ಬಂದಿಲ್ಲ, ನಿನ್ನ ಕಡೆ ಆಗತ್ತೋ ಇಲ್ಲೋ ಹೇಳು, ಆಗಲಿಲ್ಲ ಅಂದ್ರೆ ನಿನ್ ತಲೆ ಕಡಿತಾನೆ ಅಂತಾನೆ. ಇವನು ಮಾರೀಚ ಹೇಳ್ತಾನೆ, ನೋಡು, ನೀನು ನಿನ್ನ ಕೆಲಸ ಮಾಡ್ಲಿಲ್ಲ ಅಂದ್ರೂ ತಲೆ ಕಡಿತೀಯ, ನಾನು ರಾಮನ ಹತ್ರ ಹೋದ್ರೂ ಕೂಡ ಅವನು ನನ್ನ ಹತ್ಯೆ ಮಾಡ್ತಾನೆ, ಹೀಗಾಗಿ ನಾನು ಸಾಯೋದಂತೂ ಖಚಿತ, ಸಾಯ್ಬೇಕಾದ್ರೂ ಏನೋ ಮಿತ್ರನಿಗೆ ಸ್ವಲ್ಪ ಸಹಾಯ ಮಾಡಿ ಸಾಯಬೇಕಂತ ಹೇಳಿ ನಾನು ಮಾಡ್ತೇನೆ ಅಂತ ಅವನು ಒಪ್ತಾನೆ ಮಾರೀಚ. ಆಗ ಮಾರೀಚ ಆಶ್ರಮದ ಹತ್ರ, ದಂಡಕೆ ಆಶ್ರಮದ ಹತ್ರ, ಅಲ್ಲಿ ಅದೇನು ಆಶ್ರಮ ಕಟ್ಟಿರ್ತಾನೆ ಲಕ್ಷ್ಮಣ, ಅಲ್ಲಿ ಮಾರೀಚ ಜಿಂಕೆ ವೇಷದಲ್ಲಿ ಬರ್ತಾನೆ. ಶಂಕ್ಯಮಾನ ಸ್ತುತಂ ದೃಷ್ಟ ಅಂತ ರಾಮಾಯಣ ಹೇಳುತ್ತೆ. ಅಂತಂದ್ರೆ ಲಕ್ಷ್ಮಣ ಹೇಳ್ತಾನೆ, ಅಣ್ಣ ಈ ಜಿಂಕೆ ಇವನು ಮಾರೀಚ ಅಲ್ವಾ ಇವನು ಅಂತ ಲಕ್ಷ್ಮಣ ಹೇಳ್ತಾನೆ. ಆಗ ಸೀತೆ ಹೇಳ್ತಾಳೆ, ಇಲ್ಲ, ಆ ಜಿಂಕೆಯನ್ನು ನೀವು ತಗೊಂಡು ಬನ್ನಿ, ನನಗೆ ಬೇಕೇ ಬೇಕು. ರಾಮಭದ್ರ, ಆ ಜಿಂಕೆಯನ್ನು ನನಗೆ ನೀನು ತಂದು ಕೊಡು, ಒಂದು ನನ್ನ ಆಶ್ರಮದಲ್ಲಿ ಅದು ಇರ್ಲಿ, ಆಮೇಲೆ ನಾವು ಅಯೋಧ್ಯೆಗೆ ಹೋಗ್ಬೇಕಾದ್ರೆ ಅದನ್ನ ಎತ್ಕೊಂಡು ಹೋಗೋಣ ಅಂತ ಹೇಳ್ತಾಳೆ ಸೀತೆ. ಆಮೇಲೆ ಇನ್ನೊಂದು ಹೇಳ್ತಾಳೆ, ಇಲ್ಲ, ಆ ಜಿಂಕೆ ಸಿಗಲಿಲ್ಲ ಅಂತಂದ್ರೆ ಅದನ್ನು ಸಂಹಾರ ಮಾಡಿ ಅದರ ಚರ್ಮವನ್ನಾದ್ರೂ ತಗೊಂಡು ಬಾ, ಅದರ ಮೇಲೆ ಕೂತು ನಮ್ಮ ಸಿಂಹಾಸನದ ಮೇಲೆ ಅದನ್ನು ಇಡೋಣ, ನನಗೆ ಅದು ತುಂಬಾ ಚಂದ ಕಾಣಿಸ್ತಾ ಇದೆ, ಚಿನ್ನದ ಜಿಂಕೆ, ಅದು ಚಿನ್ನದ ಒಂದು ಅದರ ಸ್ಕಿನ್ನಿನ ಕಲರ್ ಇರುತ್ತೆ, ಅದು ಬೇಕೇ ಬೇಕು ಅಂತ ಸೀತೆ ಹಠ ಹಿಡಿದು ಕೂಡ್ತಾಳೆ. ಆಗ ಲಕ್ಷ್ಮಣ ಹೇಳ್ತಾನೆ, ಅತ್ತಿಗೆ, ಅದು ಜಿಂಕೆ ಮಾಯಾ ಜಿಂಕೆ, ಅದು ಢೋಂಗಿ ಜಿಂಕೆ, ಅವನು ಮಾರೀಚ ನಮ್ಮ ಪೆಟ್ಟು ತಿಂದು ಬಂದಿದ್ದಾನೆ, ಆದರೂ ಕೂಡ ಅವನು ಮತ್ತೆ ಬಂದಿದ್ದಾನೆ. ಇದು ರಾಕ್ಷಸರ ಒಂದು, ಯಾಕೆ ಅಂತಂದ್ರೆ ಆ ಸಂದರ್ಭಕ್ಕಿಂತ ಮುಂಚೆ ಹಿಂದೆ ಎಲ್ಲರ ದಂಡಕಾರಣ್ಯದಲ್ಲಿ ರಾಕ್ಷಸರ ಸಂಹಾರ ಮುಗಿದು ಬಿಟ್ಟಿತ್ತು, ಇನ್ನು ಯಾರು ರಾಕ್ಷಸರು ಉಳಿದಿರ್ಲಿಲ್ಲ. ಅಲ್ಲಿ ತಪಸ್ವಿಗಳು ಆರಾಮವಾಗಿ ತಮ್ಮ ಜಪ ತಪಸ್ಸು ಮಾಡ್ತಾ ಕೂತು ಬಿಟ್ರು. ಯಾಕಂದ್ರೆ ಎಲ್ಲಾ ರಾಕ್ಷಸರನ್ನು ಬುಡ ಸಮೇತ ರಾಮ ಕಿತ್ತಿ ಬಿಸಾಕಿದ್ದ ಒಬ್ಬನೇ. ಆಗ ಮತ್ತೆ ಇವ್ರದ್ದೇನಾದ್ರೂ ಇದೊಂದು ಮಾಯಾ ಜಿಂಕೆ ಅಂತ ಇದನ್ನ ನಾವು ಇದು ಢೋಂಗಿ ಜಿಂಕೆ, ಇದು ಬೇಡ ಅತ್ತಿಗೆ ಅಂತ ಲಕ್ಷ್ಮಣ ಹೇಳ್ತಾನೆ. ಆದ್ರೂ ಕೂಡ ಪಟ್ಟು ಹಿಡಿತಾಳೆ ಇವಳು ಸೀತೆ. ಆಗ ರಾಮ ಹೇಳ್ತಾನೆ, ಆಯ್ತು, ಜಿಂಕೆ ಸಿಕ್ತು ಅಂತಂದ್ರೆ ಜಿಂಕೆ ತಗೊಂಡ್ ಬರೋದು,
ಇಲ್ಲ ಅಂತಂದ್ರೆ ಅದನ್ನ ಬಾಣದಿಂದ ಹೊಡೆದು ಅದರ ಚರ್ಮವನ್ನು ನಾನು ತಗೊಂಡು ಬರ್ತೇನೆ. ಆದರೆ ನೀನು ಈ ಆಶ್ರಮ ಬಿಟ್ಟು ಎಲ್ಲೂ ಹೋಗಬೇಡ, ಯಾಕೆಂತಂದ್ರೆ ರಾಕ್ಷಸರು ಯಾವಾಗ ಬರ್ತಾರೆ ಗೊತ್ತಿಲ್ಲ. ನೋಡಿ ಎಷ್ಟು ಲೀಲಾ ನಾಟಕ ಭಗವಂತನದು. ಯಾಕೆ ಮುಂದೆ ಎಲ್ಲ ಆಗ್ಬೇಕಲ್ಲ, ನಾಂದಿ ಆಗಬೇಕು, ಇನ್ನೂ ರಾಕ್ಷಸರ ಸಂಹಾರ ಆಗಬೇಕು. ಆ ರಾಕ್ಷಸರ ಮೂಲ ಏನು ಬೇರಿದೆ ಅಲ್ಲ ಅದನ್ನ ಕಿತ್ತು ಬಿಸಾಕಬೇಕು. ಅದಕ್ಕಾಗಿ ಇವೆಲ್ಲ ನಾಟಕ, ಲೀಲಾ ನಾಟಕ ಭಗವಂತನದು. ಆಗ ಅಲ್ಲಿ ಆಶ್ರಮದಲ್ಲಿ ಇರ್ತಾರೆ. ಇವನು ಈ ಜಿಂಕೆಯನ್ನು ಬೇಟೆ ಆಡ್ಲಿಕ್ಕೆ ಹೋಗ್ತಾನೆ ರಾಮ. ಇದು ಎಷ್ಟು ಅವನ ಹತ್ರ ಹೋದಂಗೆ ಮತ್ತೆ ದೂರ ದೂರ ಹೋಗೋದು, ಮತ್ತೆ ದೂರ ದೂರ ಹೋಗೋದು. ಹಾಗೆ ದೂರ ಅಂತಂದ್ರೆ ಆ ಆಶ್ರಮದಿಂದ ಸುಮಾರು ದೂರ ಆ ಜಿಂಕೆ ಕರ್ಕೊಂಡು ಹೋಗುತ್ತೆ. ಆಗ ರಾಮ ಬಾಣ ಬಿಡ್ತಾನೆ. ರಾಮ ಬಾಣ ಬಿಟ್ಟಾಗ ಆಗ ಅದೇನು ಮಾರೀಚ ಇದ್ದಲ್ಲ, ಅವನಿಗೆ ಇನ್ನೊಂದು ಬರ್ತಿತ್ತು, ಅವನಿಗೆ ಇನ್ನೊಂದು ಸ್ಕಿಲ್ ಇತ್ತು, ಬೇರೆ ಬೇರೆ ಅವರ ಧ್ವನಿಯಲ್ಲಿ ಮಾತಾಡೋದು. ಮಾರೀಚನಿಗೆ ಅವನೇನ್ ಮಾಡ್ತಾನಂತಂದ್ರೆ ಜೋರಾಗಿ ಹಾ ಸೀತೆ, ಹಾ ಲಕ್ಷ್ಮಣ ಅಂತ ರಾಮನ ಧ್ವನಿಯಲ್ಲಿ ಕರೀತಾನೆ. ರಾಮನ ಧ್ವನಿಯಲ್ಲಿ ಕರೆದಾಗ ಸೀತೆಗೆ ಕೇಳಿಸುತ್ತದು. ಸೀತೆಗೆ ಕೇಳಿಸಿದಾಗ ಲಕ್ಷ್ಮಣನಿಗೆ ಹೇಳ್ತಾಳೆ, ಅಣ್ಣನಿಗೆ ಏನೋ ಒಂದು ಅಪಾಯ ಬಂದಿದೆ, ನೀನು ಹೋಗು ಅಂತ ಹೇಳ್ತಾಳೆ. ಆಗ ಲಕ್ಷ್ಮಣ ಹೇಳ್ತಾನೆ, ಅಣ್ಣನಿಗೆ ಯಾವ ಅಪಾಯವೂ ಇಲ್ಲ, ನೀನು ಹೆದರ್ಕೋಬೇಡ, ನೀನು ನಿಶ್ಚಿಂತೆಯಿಂದ ಇರು, ಯಾವ ಅಪಾಯವೂ ಇಲ್ಲ, ಅಣ್ಣ ಬಂದೇ ಬರ್ತಾನೆ ಅಂತ ಹೇಳಿದಾಗ ಆ ಲಕ್ಷ್ಮಣ ಮತ್ತೆ ಸೀತೆಯ ಸಂವಾದ ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ ನೋಡಿ, ಅಲ್ಲಿ ಹೇಗೆ ವಾಲ್ಮೀಕಿಗಳು ಸೀತೆಯ ಕ್ಯಾರೆಕ್ಟರ್ ಬಿಲ್ಡ್ ಮಾಡ್ತಾರೆ, ಬಟ್ ಒಂದು ಸ್ಮಾಲ್ ಸ್ಪಾಟ್ ಇಡ್ತಾರೆ ಅಲ್ಲಿ. ಅದನ್ನ ನಾವು ನೋಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಆಗ ಸೀತೆ ಹೇಳ್ತಾಳೆ, ಓಹೋ, ನಿನಗೆ ಏನೋ ನಿನ್ನ ಹೆಂಡತಿ ಬಿಟ್ಟು, ನಿನ್ನ ಅಯೋಧ್ಯೆ ಬಿಟ್ಟು ಇಲ್ಲಿ ಬಂದಿದ್ದು ಅತ್ತಿಗೆಯನ್ನು ಒರೆಸಲಿಕ್ಕೆ ಬಂದೆ, ನೀನು ಅತ್ತಿಗೆ ಜೊತೆ ನೀನು ಸಂಬಂಧ ಬೆಳೆಸಬೇಕು ಅಂತ ಬಂದೆ ಅಲ್ಲ. ಅಣ್ಣನಿಗೆ ಏನಾದ್ರೂ ಆಗ್ಲಿ ತೊಂದರೆ ಇಲ್ಲ, ಆದ್ರೆ ನೀನು ಅಣ್ಣನಿಗೆ ಏನಾದ್ರೂ ತೊಂದರೆ ಆಗಬೇಕು, ಅತ್ತಿಗೆ ಜೊತೆ ನೀನು ಆರಾಮವಾಗಿ ಅರಣ್ಯದಲ್ಲಿ ಇರಬೇಕು ಅಂತ ಲಕ್ಷ್ಮಣನ ಮೇಲೆ ಆಕ್ಷೇಪ ಮಾಡಿದ್ಲು ಸೀತೆ. ನೋಡಿ, ಯಾವ ಲಕ್ಷ್ಮಣ ರಾಮ ಸೀತೆಯರನ್ನು ತಂದೆ ತಾಯಿ ಅಂತ ಅನ್ಕೊಂಡಿದ್ದ, ಅದೇ ಅಲ್ಲೇ ಬರುತ್ತಲ್ಲ, ಅವನು ಅರಣ್ಯಕ್ಕೆ ಹೋಗಬೇಕಾದ್ರೆ ರಾಮಂ ದಶರಥಂ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜ ಅಂತ ಯಾರು ತನ್ನ ತಂದೆ ತಾಯಿಗಿಂತ ಹೆಚ್ಚು ಲಕ್ಷ್ಮಣ ಸೀತೆ ಅಂತ ಅನ್ಕೊಂಡಿದ್ದ ಅಲ್ಲ, ಆ ಸೀತೆ ಆ ಲಕ್ಷ್ಮಣನ ಮೇಲೆ ಇಷ್ಟು ಆಕ್ಷೇಪ ಮಾಡಿದ್ಲು. ಇಲ್ಲ ಇಲ್ಲ, ನೀನು ನನ್ನ ಮೇಲೆ ಕಣ್ಣಿಟ್ಟಿದ್ದೀಯಾ, ನೀನು ಭರತನ ಸ್ಪೈ ಆಗಿ ಬಂದಿದ್ದೀಯಾ. ಇದು ಏನಂತಂದ್ರೆ ಮುಖ್ಯವಾಗಿ ಯಾವುದೇ ಒಂದು ಹೆಣ್ಣು ತನ್ನ ಗಂಡನಿಗೆ ಏನಾದ್ರೂ ಆಪತ್ತು ಬಂದ್ರೆ ಅದು ಹೇಗೆ ಅವರ ಮನಸ್ಥಿತಿ ಉದ್ರಿಕ್ತವಾಗಿ ಹೊರಗೆ ಬರುತ್ತೆ ಅನ್ನೋದು ಒಂದು ಚಿತ್ರಣ ವಾಲ್ಮೀಕಿಗಳು ನಮ್ಮ ಮುಂದೆ ಮಾಡ್ತಾರೆ. ಅಲ್ಲಿ ಸೀತೆ ಹೇಳ್ತಾಳೆ, ಇಲ್ಲ ಇಲ್ಲ ಇಲ್ಲ, ನೀನು ನನ್ನನ್ನು ಒರೆಸಲಿಕ್ಕೆ ಇದನ್ನ ನಾಟಕ ಮಾಡ್ತಾ ಇದ್ದೀಯಾ, ನಿನ್ನ ಹೆಂಡತಿಯನ್ನು ಬಿಟ್ಟು ನಿನಗೆ ಅತ್ತಿಗೆ ಮೇಲೆ ಕಣ್ಣಿದೆ ಅಂತ ತುಂಬಾ ಮಾತಾಡಿಬಿಡ್ತಾಳೆ ಅವನಿಗೆ. ತುಂಬಾ ಮಾತಾಡಿದಾಗ ಲಕ್ಷ್ಮಣ ಪಾಪ ಕಣ್ಣೀರು ಹಾಕ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆಗ ಲಕ್ಷ್ಮಣ ಹೇಳ್ತಾನೆ, ನಾನು ನನ್ನ ಒಂದು ಏನು ಸೆಲ್ಫ್ ಸರ್ಟಿಫಿಕೇಟ್ ನಾನು ಕೊಡಲ್ಲ, ಸುಮ್ಮನೆ ಕೂಡ್ತಾನೆ ಪಾಪ ಲಕ್ಷ್ಮಣ. ಕೂತಾಗ ಹೇಳ್ತಾನೆ, ಆಗ ಅಲ್ಲಿ, ಓ ನನ್ನ ಅರಣ್ಯ ದೇವತೆ, ಈ ವಿಶಾಲಾಕ್ಷಿಯನ್ನು ನೀವೇ ಕಾಪಾಡಬೇಕು ಅಂತ ಹೇಳಿ ಆ ಆಶ್ರಮವನ್ನು ಬಿಟ್ಟು ಹೋಗ್ತಾನೆ. ನಿಮಗೆಲ್ಲ ಒಂದು ಕಥೆ ಇದೆ. ಲಕ್ಷ್ಮಣ ಹೋಗ್ಬೇಕಾದ್ರೆ ಗೆರೆ ಎಳೆದ, ಲಕ್ಷ್ಮಣ ರೇಖೆ ಆಯ್ತು. ಅದು ಲಕ್ಷ್ಮಣ ರೇಖೆ ಅನ್ನೋದು ಯಾಕೆ ಬಂತು ಅಂತ ಗೊತ್ತಿಲ್ಲ, ಆದ್ರೆ ವಾಲ್ಮೀಕಿ ರಾಮಾಯಣದಲ್ಲಂತೂ ಇಲ್ಲ. ಅಲ್ಲಿ ಸ್ಪಷ್ಟವಾಗಿದೆ, ಓ ನನ್ನ ಅರಣ್ಯ ದೇವತೆಗಳೇ, ಈ ವಿಶಾಲಾಕ್ಷಿಯನ್ನು ಕಾಪಾಡಿ ಅಂತ ಹೇಳಿ ಹೋಗ್ತಾನೆ. ಲಕ್ಷ್ಮಣ ರೇಖೆ, ಸುಗ್ರೀವಾಜ್ಞೆ, ಇದು ಹೇಗೆ ನಮ್ಮ ಮಾತಿನಲ್ಲಿ ಬಂತು ಅನ್ನೋದು ಅದು ನನಗಂತೂ ಗೊತ್ತಿಲ್ಲ. ಆದರೆ ವಾಲ್ಮೀಕಿಗಳು ಲಕ್ಷ್ಮಣ ರೇಖೆ ಬಗ್ಗೆ ಏನು ಹೇಳಲ್ಲ. ಅಯ್ಯೋ, ಲಕ್ಷ್ಮಣ ರೇಖೆ ಹಾಕೋದಂತೆ, ಸೀತೆ ಅವನು ರಾಮ ಬಂದು ಭಿಕ್ಷೆ ಬೇಡೋದಂತೆ, ಅವೆಲ್ಲ ಯಾವ ಕಥೆಯೂ ಇಲ್ಲ ಇಲ್ಲಿ. ಅದನ್ನ ನಾನು ಮುಂದೆ ಹೇಳ್ತೀನಿ. ಲಕ್ಷ್ಮಣ ಅಲ್ಲಿ ಅರಣ್ಯ ದೇವತೆಯನ್ನು ನಮಸ್ಕಾರ ಮಾಡಿ ಈ ವಿಶಾಲಾಕ್ಷಿಯನ್ನು ಕಾಪಾಡಿ ಅಂತ ಹೇಳಿ ರಾಮನ ಹತ್ರ ಲಕ್ಷ್ಮಣ ಹೋಗ್ತಾನೆ. ಆಗ ರಾವಣ ಬರ್ತಾನೆ. ರಾವಣ ತನ್ನ ಇದರಿಂದ ಅಂತಂದ್ರೆ ಅಲ್ಲಿ ಪಂಪಾ ಸರೋವರ ಅಂತ ಇದೆ, ಅದೇನು ಇವ್ರು ಇದ್ರು ಅಲ್ಲ, ಆ ಪಂಪಾ ಸರೋವರದ ಹತ್ರ ರಾಮ ಇರ್ತಾನೆ. ರಾಮ ಬಂದು ಅಲ್ಲಿ ರಾಮನ ಹತ್ರ ಇವನು ಹೋದಾಗ ರಾಮ ಆ ಜಿಂಕೆಯನ್ನು ತಗೊಂಡು ಬರ್ತಾ ಇದ್ದಾನೆ. ಆಗ ರಾಮ ಬಾಯಿಗೆ ಬಂದಂಗೆ ಬೈತಾನೆ ಇವನಿಗೆ, ಲಕ್ಷ್ಮಣನಿಗೆ. ನೋಡಿ ಪಾಪ ಅವನ ಪರಿಸ್ಥಿತಿ ನೋಡಿ ಲಕ್ಷ್ಮಣನಿಗೆ. ಈ ಕಡೆ ಅತ್ತಿಗೆ ಬೈದ್ಲು, ಈ ಕಡೆ ರಾಮ ಬೈದ. ಇಲ್ಲ, ನೀನು ಅತ್ತಿಗೆಯನ್ನು ಯಾಕೆ ಬಿಟ್ಟು ಬಂದೆ ಅಂತ ಕೇಳಿದಾಗ ಎಲ್ಲ ಸುದ್ದಿಯನ್ನು ಲಕ್ಷ್ಮಣ ಹೇಳ್ತಾನೆ. ಆದ್ರೂ ಕೂಡ ರಾಮ ಅವನಿಗೆ ಬೈತಾನೆ. ಅಲ್ಲಿಂದ ಅವರು ಆಶ್ರಮಕ್ಕೆ ಹೋಗ್ತಾರೆ. ಆಶ್ರಮಕ್ಕೆ ಹೋಗ್ಬೇಕಾದ್ರೆ ರಾವಣ ಬಂದಿದ್ದ. ಅಲ್ಲಿ ರಾವಣ ಬಂದು
ಏನ್ ಮಾಡ್ತಾನಂತಂದ್ರೆ ಓಂ ಭವತಿ ಭಿಕ್ಷಾಂದೇಹಿ ಅಂತ ರಾವಣ ಆಶ್ರಮಕ್ಕೆ ಬರ್ತಾನೆ. ಸೀತೆ ಏನ್ ಹೇಳ್ತಾಳಂತಂದ್ರೆ, ನೀವು ಒಳಗೆ ಬನ್ನಿ, ನಿಮ್ಮ ಆತಿಥ್ಯವನ್ನು ನಾನು ಮಾಡ್ತೇನೆ, ನಮ್ಮ ಆತಿಥ್ಯ ಸ್ವೀಕಾರ ಮಾಡಿ. ನಮ್ಮ ಯಜಮಾನರು ಆಚೆ ಹೋಗಿದ್ದಾರೆ, ಅವ್ರು ಬಂದಿದ ತಕ್ಷಣ ಅವರನ್ನು ನಾವಿಬ್ರು ಸೇರಿ ನಿಮಗೆ ಸತ್ಕಾರ ಮಾಡ್ತೀವಿ ಅಂತ ವಾಲ್ಮೀಕಿ ರಾಮಾಯಣ ಹೇಳುತ್ತೆ. ಅಲ್ಲಿ ಎಲ್ಲಿಯೂ ಕೂಡ ಲಕ್ಷ್ಮಣ ರೇಖೆ ಹಾಕಿದ, ಅದನ್ನು ದಾಟಿ ಬರ್ಲಿ. ರಾವಣನಿಗೆ ಯಾವ ರೇಖೆ, ಅದು ದಾಟಿ ಬಂದೇ ಬಿಡ್ತಿದ್ದ ಅವನು. ರಾವಣ ಬಂದಾಗ ಅವನು ಹೇಳ್ತಾನೆ, ಎಂತ ಚಂದದ ಹುಡುಗಿ ನೀನು, ಇಲ್ಯಾಕಿದ್ದೀಯ ನೀನು, ನಿನಗೆ ಯಾಕೆ ಬೇಕಿತ್ತು ಅರಣ್ಯ, ನಡಿ ಅಂತ ಹೇಳ್ತಾಳೆ. ಆಗ ಸೀತೆಗೆ ಮೊದಲು ಕೇಳ್ತಾನೆ ಅವನು, ನೀನು ಯಾರು ಅಂತ ಕೇಳಿದಾಗ ಪಾಪ ಸೀತೆ ಎಲ್ಲ ಕಥೆ ಹೇಳ್ತಾಳೆ. ರಾಮಾಯಣದ್ದು ಇಲ್ಲಿವರೆಗೂ ಏನೇನಾಗಿದೆ ಎಲ್ಲ ಕಥೆ ಹೇಳ್ತಾರೆ. ಇಲ್ಲ, ನಾನು ಜನಕ ಮಹಾರಾಜನ ಮಗಳು ಸೀತೆ ಅಂತ. ಹೀಗೆ ನಮ್ದು ದಶರಥ ಮಹಾರಾಜನ ಮಕ್ಕಳ ಜೊತೆ ನಾವು ಅಕ್ಕ ತಂಗಿಯಂದರು ಮದುವೆ ಆಯಿತು. ನಮ್ಮ ಚಿಕ್ಕ ಅತ್ತೆ ಗಲಾಟೆ ಮಾಡಿ ನಮ್ಮನ್ನು ಕಾಡಿಗೆ ಕಳಿಸಿದಳು. ನಾನು ಮತ್ತೆ ನನ್ನ ಯಜಮಾನರು, ನನ್ನ ಮೈದನ, ನಾವು ಇಲ್ಲಿ ಅರಣ್ಯಕ್ಕೆ ಬಂದ್ವಿ ಅಂತ ಪಾಪ ಅಲ್ಲಿ ಸೀತೆಯ ಒಂದು ಮುಗ್ಧತೆ, ಇನೋಸೆನ್ಸ್ ತುಂಬಾ ಚೆನ್ನಾಗಿ ವಾಲ್ಮೀಕಿಗಳ ಚಿತ್ರಣ ಮಾಡ್ತಾರೆ. ಆ ಸೀತೆ ಪಾಪ ಎಲ್ಲ ಹೇಳ್ಕೊಳ್ತಾಳೆ ರಾವಣನ ಮುಂದೆ. ರಾವಣ ಹೇಳ್ತಾನೆ, ನಿನ್ನಂತ ಸುಂದರಿಯನ್ನು ನಾನು ಜಗತ್ನಲ್ಲಿ ನೋಡೇ ಇಲ್ಲ ಅಂತಂದ್ರೆ ಅವನು ಎಲ್ಲಾ ಕಡೆ ಹೇಳೋದದೇ. ಈಗ ಸೀತೆ ಕರ್ಕೊಂಡು ಹೋದ್ಮೇಲೆ ಇನ್ನೊಬ್ರು ಬೇರೆ ಯಾವ್ದಾದ್ರು ಚಂದದವ್ರು ಸಿಕ್ಕರು ಅಂತಂದ್ರೆ ಅವಳಿಗೂ ಅದನ್ನೇ ಹೇಳ್ತಾನೆ ಅವನು ರಾವಣ. ಪ್ರಾಯ ನಮ್ಮ ಈ ಪೌರಾಣಿಕ ಇತಿಹಾಸದಲ್ಲಿ ಈ ಡೈಲಾಗ್ ಹೊಡೆದವ್ರು ಇಬ್ರೆ. ಅಂತಂದ್ರೆ ಪ್ರತಿ ಬಾರಿ ಹುಡುಗಿ ಸಿಕ್ಕಾಗ ನಿನ್ನಷ್ಟು ಚಂದ ಯಾರೂ ಇಲ್ಲ, ನೀನೇ ನನ್ನ ಪಟ್ಟದ ರಾಣಿ ಆಗ್ಬೇಕು ಅನ್ನೋದು, ಮತ್ತೆ ಮುಂದೆ ಹೋಗೋದು, ಮತ್ತೆ ಇನ್ನೊಬ್ಳು ಸಿಕ್ಳು ಅಂತಂದ್ರೆ ಮತ್ತೆ ಅದನ್ನೇ ಹೊಡೆಯೋದು ಡೈಲಾಗ್. ಒಬ್ಬ ರಾವಣ ಮತ್ತೆ ಮಹಾಭಾರತದಲ್ಲಿ ಕೀಚಕ, ವಿರಾಟ್ ಪರ್ವದಲ್ಲಿ ಇವರು. ಆ ಕೀಚಕ ಏನ್ ಮಾಡ್ತಾನಂದ್ರೆ ದ್ರೌಪದಿಗೆ ಹೇಳ್ತಾನೆ, ನೀನ್ ನನ್ನ ಪಟ್ಟದ ರಾಣಿಯವರಾಗು, ಬೇರೆ ಎಲ್ಲರನ್ನೂ ನಿನ್ನ ದಾಸಿಯನ್ನಾಗಿ ಮಾಡ್ತೇನೆ ನಾನು. ಇಲ್ಲಿ ರಾವಣನು ಅದನ್ನೇ ಹೇಳೋದು, ನನ್ನ ಎಲ್ಲ ಪಟ್ಟದ ರಾಣಿಯರನ್ನು ನಿನ್ನ ಮುಂದೆ ದಾಸಿಯಾಗಿ ಮಾಡ್ತೇನೆ, ನೀನ್ ನನ್ನ ಪಟ್ಟದ ರಾಣಿ ಆಗುವಂತ. ಮತ್ತೆ ಮುಂದೆ ಇನ್ನೊಬ್ಬ ಹೋದಾಗ ಮತ್ತೆ ಅದನ್ನೇ ಹೇಳೋದು ಅವನು. ಹೀಗೆ ರಾವಣ ಏನು ಮಾಡ್ತಾನಂತಂದ್ರೆ ಇವೆಲ್ಲ ಹೇಳ್ತಾ ರಾವಣ ನಿನ್ನನ್ನು ಎತ್ಕೊಂಡು ಹೋಗ್ತೇನೆ ನಾನು ಅಂತ ಹೇಳಿದಾಗ ಸೀತೆ ಒಂದು ಅದ್ಭುತವಾದ ಮಾತು ಹೇಳ್ತಾಳೆ. ಸೀತೆ ಅದ್ಭುತವಾದ ಮಾತು ಹೇಳಿ ಅವಳು ಹೇಳ್ತಾಳೆ, ನೋಡು ನೀನ್ ಯಾರು ಅಂತ ಸೀತೆ ಮೊದಲು ಕೇಳ್ತಾಳೆ. ಆಗ ರಾವಣ ಹೇಳ್ತಾನೆ, ನಾನು 3 ಲೋಕದ ಒಡೆಯ, 3 ಲೋಕವನ್ನು ದಿಗ್ವಿಜಯ ಬಾರಿಸಿದಂತಹ ಮಹಾನ್ ಶೂರ ರಾವಣ ನಾನು, ಲಂಕೇಶ್ವರ ನಾನು ಅಂತ ಹೇಳಿದಾಗ ಆಗ ಸೀತೆ ಅವನಿಗೆ ಒಂದು ಕಾಷನ್ ಮಾಡ್ತಾಳೆ. ಏನ್ ನೋಡು, ನನ್ನ ಪತಿಯ ಶಕ್ತಿ ನಿನಗೆ ರುಚಿ ಅದು ಇನ್ನೂ ನೋಡಿಲ್ಲ ನೀನು. ಅವನಿಗೆ ಜಗತ್ತಿನಲ್ಲಿ ಇವತ್ತಿನವರೆಗೂ ಅವನನ್ನು ಸೋಲಿಸುವಂತಹ ಒಬ್ಬ ಯಾರೂ ಇನ್ನೂ ಹುಟ್ಟಿಲ್ಲ. ಆದರೆ ನೀನು ನನ್ನನ್ನು ತಗೊಂಡು ಹೋದರೆ ನಿನ್ನ ಸಂಹಾರ ಮಾತ್ರ ಖಚಿತ. ಆದ್ದರಿಂದಾಗಿ ನೀನು ಇದನ್ನು ಮಾಡುವಂತ ಇಷ್ಟು ಹೇಳ್ತಾ ಇರ್ಬೇಕಾದ್ರೆ ರಾವಣ ಏನ್ ಮಾಡ್ತಾನಂತಂದ್ರೆ ಅವಳನ್ನು ಎತ್ತಿಕೊಂಡು ಟೊಂಕದ ಮೇಲೆ ಇಟ್ಟುಕೊಂಡು ಹೋಗ್ಬಿಡ್ತಾನೆ. ಅಲ್ಲೇ ಆಗ ಒಂದು ವಿಮಾನ ಬರುತ್ತೆ, ಆ ವಿಮಾನದಲ್ಲಿ ಕೂಡಿಸ್ತಾನೆ. ಅಲ್ಲಿ ಸ್ಪಷ್ಟವಾಗಿದೆ, ಆ ಚಿಕ್ಕ ಮಕ್ಕಳನ್ನು ಎತ್ಕೊಂಡು ಹೋಗ್ತಾರಲ್ಲ ಹಾಗೆ ಎತ್ಕೊಂಡು ಹೋದ ಸೀತೆಗೆ ಅಂತ ವಾಲ್ಮೀಕಿಗಳು ಹೇಳ್ತಾರೆ. ಆಗ ಹೋಗ್ಬೇಕಾದ್ರೆ ಸೀತೆ ರಥದಿಂದ ಇಳಿದು ಮತ್ತೆ ಬರ್ಬೇಕಾದ್ರೆ ಸೀತೆಯ ತಲೆಮುಡಿಗೆ ಕೈ ಹಾಕ್ತಾನೆ. ಕೈ ಮುಡಿ ಹಾಕಿ ದರ ಹೇಗೆ ಯಮ ಒಂದು ಪಾಪಿ ಚೇತನವನ್ನು ಎಳ್ಕೊಂಡು ಹೋಗುತ್ತಲ್ಲ, ಹಾಗೆ ಯಮಕಿಂಕರರು ಹೇಗೆ ಒಂದು ಪಾಪಿ ಚೇತನವನ್ನು ಎಳ್ಕೊಂಡು ಹೋಗ್ತಾರಲ್ಲ ತಲೆಮುಡಿಗೆ ಕೈ ಹಾಕಿ, ಹಾಗೆ ಸೀತೆಯನ್ನು ಇವನು ಎಳ್ಕೊಂಡು ಹೋದ ಅಂತೆ. ಎಳ್ಕೊಂಡು ಹೋಗಿ ರಥದಲ್ಲಿ ಕೂಡಿಸಿ ಹೊರಟು ಬಿಟ್ಟ ಇವನು. ರಥದಲ್ಲಿ ಕೂಡಿಸಿ ಆ ವಿಮಾನವನ್ನು ತಗೊಂಡು ಹೋದ. ಆಗ ರಾಮ ಲಕ್ಷ್ಮಣರು ಆಶ್ರಮಕ್ಕೆ ಬರ್ತಾರೆ. ಆಶ್ರಮಕ್ಕೆ ಬಂದಾಗ ಸೀತೆ ಇಲ್ಲ. ಅಲ್ಲಿ ಸೀತೆ ಇಲ್ದಾಗ ರಾಮ ಅಳ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ನೋಡಿ, ಇದೊಂದು ದೊಡ್ಡ ನಾಟಕ ಭಗವಂತನದು. ಸೀತೆ ಅಂತಂದ್ರೆ ಹೆಂಡತಿಯನ್ನು ಕಳ್ಕೊಂಡ ರಾಮ ಅಳ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅಳ್ಲಿಕ್ಕೆ ಪ್ರಾರಂಭ ಮಾಡಿ ಅಲ್ಲಿರೋ ಪ್ರಾಣಿ ಪಕ್ಷಿಗಳಿಗೆಲ್ಲ ಕೇಳಲಿಕ್ಕೆ ಶುರು ಮಾಡ್ತಾನೆ. ಓ ಜಿಂಕೆ, ನಿನಗೆ ನಿತ್ಯದಲ್ಲಿ ಸೀತೆ ಮೇವು ಹಾಕ್ತಿದ್ಲು, ನಿನ್ನ ಬೆನ್ನ ಮೇಲೆ ಕೈ ಆಡಿಸ್ತಿದ್ಲು, ಎಲ್ಲಿ ಹೋದಳು ನನ್ನ ಸೀತೆ ಅಂತ ಕೇಳಿದಾಗ ಅವು ಪಾಪ ಪ್ರಾಣಿಗಳು ಏನ್ ಮಾಡ್ತಿದ್ವು ಅಂತಂದ್ರೆ ದಕ್ಷಿಣಾಭಿಮುಖವಾಗಿ ಓಡಿ ಹೋಗೋದು ಮತ್ತೆ ವಾಪಸ್ ಬರೋದು, ದಕ್ಷಿಣಾಭಿಮುಖವಾಗಿ ಓಡಿ ಹೋಗೋದು ಮತ್ತೆ ವಾಪಸ್ ಬರೋದು ಅಂತ ಹಾಗೆ ಮಾಡ್ತಾ ಇರ್ತವೆ ಪ್ರಾಣಿಗಳು. ಅದನ್ನು ನೋಡಿ ಲಕ್ಷ್ಮಣ ಹೇಳ್ತಾನೆ, ಇಲ್ಲ, ಯಾರೋ ಸೀತೆಯನ್ನು, ಅತ್ತಿಗೆಯನ್ನು ದಕ್ಷಿಣಾಭಿಮುಖವಾಗಿ ಅಪಹಾರ ಮಾಡಿಕೊಂಡು ಹೋಗಿರ್ಬೋದು ಅಂತ ಹೇಳಿ ಇವರು ಕೂಡ ದಕ್ಷಿಣಾಭಿಮುಖವಾಗಿ ಹೋಗ್ತಾರೆ. ಹೋದಾಗ ಅಲ್ಲಿ ದಕ್ಷಿಣಾಭಿಮುಖವಾಗಿ ಹೋಗಬೇಕಾದ್ರೆ ಅವರಿಗೆ ಮೊದಲು ಸಿಗೋದೆ ಅಲ್ಲಿ ಎಲ್ಲ ಎಲೆ ಬಳ್ಳಿಗಳಿಗೂ ಕೂಡ ರಾಮ ಕೇಳ್ತಾನೆ,
ಎಲ್ಲಿ ನನ್ನ ಸೀತೆ, ಆ ಜಿಂಕೆ ಬರತ್ತಲ್ಲೊಂದು, ನಿನ್ನ ಹಾಗೆ, ನಿನ್ನ ಕಣ್ಣಿನ ಹಾಗೆ ನನ್ನ ಸೀತೆ ಕಣ್ಣಿತ್ತು, ಅವಳು ಎಲ್ಲಿ, ನೀ ನೋಡಿದ್ಯಾ ಅಂತ ರಾಮ ಕೇಳ್ತಾನೆ. ಅಂತಂದ್ರೆ ಒಬ್ಬ ಗಂಡ ಹೇಗೆ ತನ್ನ ಹೆಂಡತಿಯನ್ನು ಅಪಾರವಾಗಿ ಪ್ರೀತಿ ಮಾಡಿ ಅವಳನ್ನು ಕಳ್ಕೊಂಡಾಗ ಹೇಗೆ ಅವನ ದಿಗ್ಭ್ರಾಂತಿ ಆಗ್ತಾನಲ್ಲ, ಹಾಗೆ ರಾಮ ಇದನ್ನು ನಾಟಕವಾಡಿ ತೋರಿಸಿದ. ಅಲ್ಲಿಂದ ಮುಂದೆ ಶಬರಿಯ ಆಶ್ರಮ ಬರುತ್ತೆ. ಶಬರಿ ಕಥೆ ನಿಮಗೆಲ್ಲ ಗೊತ್ತು, ಅದನ್ನು ನಾನು ಮೊನ್ನೆ ಹೇಳಿದ್ದೆ, ಮತ್ತೆ ನಾನು ಅದನ್ನ ಹೇಳಲಿಕ್ಕೆ ಹೋಗಲ್ಲ. ಶಬರಿ ಆಶ್ರಮದಲ್ಲಿ ಬಂದು, ಶಬರಿ ಶೂದ್ರ ಸ್ತ್ರೀಯವಳು ಮತಂಗರ ಮುನಿಯ ಆಶ್ರಮದಲ್ಲಿ ಇರ್ತಾಳೆ. ಅವಳು ಅನನ್ಯವಾಗಿ ರಾಮನ ಸೇವೆ ಮಾಡಿ ಅವಳು ಕೂಡ ಯೋಗಾಗ್ನಿಯಿಂದ ತನ್ನನ್ನು ಸಮರ್ಪಣೆ ಮಾಡಿ ಮುಕ್ತಿ ಹೊಂದುತ್ತಾಳೆ. ಆದರೆ ಶಬರಿಯ ಕಥೆ ಒಂದು ನಮಗೆ ಎರಡು ಕಡೆ ಸಿಗತ್ತೆ. ಒಂದು ಷಟ್ ಪ್ರಶ್ನೋಪನಿಷತ್ತಲ್ಲಿ ಕಥೆ ಬಂದಿದೆ, ಅದು ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹಾಕಿದ್ದಾರೆ. ಅದನ್ನ ನಿಮ್ಮ ಮುಂದೆ ಹೇಳಿ ನಾನು ಇವತ್ತಿನ ಕಥೆಗೆ ಬರ್ತೀನಿ. ಇನ್ನು ಪ್ರಾಣದೇವರು ದ್ವಾದಶಿನೂ ಬರಲಿಲ್ಲ, ಅವರು ಪ್ರಾಯ ನಾಳೆ ಬರ್ತಾರೆ ಅನ್ಸುತ್ತೆ. ಇವತ್ತು ಪ್ರಾಣನ ಒಂದು ಮುಖ್ಯ ಪ್ರಾಣತತ್ವದ ಚಿಂತನೆ ಪ್ರಾಯ ಆಗತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ನಾಳೆ ಮಾತ್ರ ಖಂಡಿತ ಬರ್ತಾರೆ. ಈ ಶಬರಿ ಯಾರು ಅಂತಂದ್ರೆ, ಒಂದು ಕಥೆ ನಮಗೆ ಷಟ್ ಪ್ರಶ್ನೋಪನಿಷತ್ತಲ್ಲಿ ಬರುತ್ತೆ. ಆಮೇಲೆ ಅದನ್ನೇ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹಾಕಿದ್ದಾರೆ. ನಿಜವಾಗಿ ಶಬರಿ ಒಬ್ಬಳು ಅಪ್ಸರ ಸ್ತ್ರೀಯವಳು. ಅವಳೇನಾಯ್ತು ಅಂತಂದ್ರೆ, ಒಂದು ದಿನ ತುಂಬಾ ಅನನ್ಯವಾಗಿ ಸೇವೆ ಮಾಡ್ತಿದ್ಲು ಅವಳು, ಅಪ್ಸರ ಸ್ತ್ರೀ ಇಂದ್ರನನ್ನು. ಒಂದು ದಿನ ಏನಾಯ್ತು ಅಂತಂದ್ರೆ, ಅವಳಿಗೂ ಕೂಡ ದರ್ಪ ಬಂತು. ಇಂದ್ರನ ಮುಂದೆ ಏನೋ ದರ್ಪ ತೋರಿಸಿದಳು. ಆಗ ಇಂದ್ರ ಅವಳಿಗೆ ಶಾಪ ಕೊಡ್ತಾನೆ, ನೀನು ಶೂದ್ರ ಸ್ತ್ರೀಯಾಗಿ ಭೂಮಿ ಮೇಲೆ ಹುಟ್ಟು ಅಂತ ಹೇಳಿದಾಗ ಅವಳು ಅವನನ್ನು ದಮ್ಮಯ್ಯ ಹಾಕ್ತಾಳೆ. ದಮ್ಮಯ್ಯ ಹಾಕಿದಾಗ ಅವನು ಹೇಳ್ತಾನೆ, ಇಂದ್ರ ಇಲ್ಲ, ನೀನು ಶೂದ್ರ ಸ್ತ್ರೀಯಾಗಿ ತಪಸ್ವಿಯಾಗಿ ಹುಟ್ಟು ಭೂಮಿಯಲ್ಲಿ, ನಿನಗೆ ರಾಮನ ದರ್ಶನ, ಭಗವಂತ ಅವತಾರ ಮಾಡಿ ಭೂಮಿಗೆ ಬರ್ತಾನಲ್ಲ ರಾಮಾವತಾರದಲ್ಲಿ, ಅವನು ಬಂದಾಗ ನಿನಗೆ ಅವನ ದರ್ಶನದಿಂದಲೇ ನಿನಗೆ ಶಾಪ ವಿಮೋಚನೆ ಆಗಿ ಮುಕ್ತಿ ಆಗತ್ತೆ. ಮತಂಗ ಮುನಿಗಳ ಆಶ್ರಮದಲ್ಲಿ ನೀನು ಇದ್ದು ಸೇವೆ ಮಾಡುವಂತ ಇಂದ್ರ ಶಾಪ ಕೊಟ್ಟಿರ್ತಾನೆ ಅವಳಿಗೆ. ಅದೇ ಅಪ್ಸರಶ್ರೀ ಶಬರಿ ಅಲ್ಲಿ ಮತಂಗ ಮುನಿಗಳ ಆಶ್ರಮದಲ್ಲಿ ಇರ್ತಾಳೆ. ಅವಳು ಅನನ್ಯವಾಗಿ ಭಗವಂತನ ಸೇವೆ, ರಾಮ 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 ಅಂತಂದ್ರೆ ರಾಮ ಮಂತ್ರವ ಜಪಿಸೋ ಅಂತ ಏನು ಪುರಂದರದಾಸರು ಹೇಳಿದ್ದಾರೆ, ರಾಮ ಮಂತ್ರದಿಂದ ಮೋಕ್ಷವೇ ಪ್ರಾಪ್ತಿ ಆಗತ್ತೆ. ಅಂತಹ ರಾಮ ಮಂತ್ರವನ್ನು ಅವಳು ಜಪಿಸಿ ಭಗವಂತನನ್ನು ಕಂಡು ಮುಕ್ತಿಗೆ ಹೋದಂತಹ ಮಹಾನ್ ದೊಡ್ಡ ಚೇತನ. ನೋಡಿ, ಶೂದ್ರ ಸ್ತ್ರೀ, ಅದನ್ನ ಈ ಬುದ್ಧಿಜೀವಿಗಳು ಹೇಳಲ್ಲ. ಅವಳು ಶೂದ್ರ ಸ್ತ್ರೀ ಮೋಕ್ಷಕ್ಕೆ ಹೋದ್ಲು ಹೇಳಲ್ಲ, ಆ ಶಂಭೂಕನ ವಧೆ ಮಾತ್ರ ಹೇಳ್ತಾರೆ. ಅಂತಂದ್ರೆ ಸೆಲೆಕ್ಟಿವ್ ಎಮ್ನೀಸಿಯಾ ನಮ್ಮ ಬುದ್ಧಿಜೀವಿಗಳಿಗೆ. ಅಂತಹ ಶಬರಿಯನ್ನು ಕೂಡ ಭಗವಂತ ಉದ್ಧಾರ ಮಾಡಿ ಅವಳಿಗೂ ಮೋಕ್ಷವನ್ನು ದಯಪಾಲಿಸಿದ. ಆಗ ಶಬರಿ ಹೇಳ್ತಾಳೆ, ಇಲ್ಲ, ರಾವಣನೇ ಅಪಹಾರ ಮಾಡಿಕೊಂಡು ಹೋಗಿದ್ದು, ಹೀಗೆ ನೀನು ಹೋಗು, ಕಿಷ್ಕಿಂದ ಬರುತ್ತೆ, ಅಲ್ಲಿ ಸುಗ್ರೀವ ಅಂತ ಇರ್ತಾನೆ, ಆ ಸುಗ್ರೀವನ ಭೇಟಿಯಾಗು, ನಿನಗೆ ಎಲ್ಲ ಮುಂದೆ ನಿನಗೆ ಮಾಹಿತಿಯನ್ನು ಸಿಗತ್ತೆ ಅಂತ ಹೇಳಿ ಅವಳು ಶಬರಿ ಯೋಗಾಗ್ನಿಯಲ್ಲಿ ರಾಮನ ಪಾದವನ್ನು ಸೇರಿದಳು ಅಂತ ಹೇಳ್ತಾ ಇವತ್ತಿನ ಈ ರಾಮಾಯಣದ ಚಿಂತನೆ ಮುಗಿಸ್ತೇನೆ. ನಾಳೆ ಕಿಷ್ಕಿಂದ ಕಾಂಡ ಪ್ರಾರಂಭ. ನಾಳೆ ಕಿಷ್ಕಿಂದ ಕಾಂಡದಲ್ಲಿ ನಾಳೆಯಿಂದ ಪ್ರಾಣದೇವರೇ, ಬೇರೆ ಯಾರು ಬರಲ್ಲ, ಪ್ರಾಣದೇವರೇ ಅವರ ಕಥೆ ಯಥಾಶಕ್ತಿ ನಿಮ್ಮ ಮುಂದೆ ಇಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ರಾಮಾಯಣದ ಅನುಸಂಧಾನ ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಯತ್ಸರ್ವಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ಸಹರತ್. ನಾಹಂ ಕರ್ತಾ ಹರಿಕರ್ತಾ ತತ್ಪೂಜಾ ಕರ್ಮಚಾಖಿಲಃ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ. ತದ್ಭಕ್ತಿ ತತ್ಫಲಂ ತತ್ಮಹ್ಯಃ ಪುನಃ ಪುನಃ. ಕರ್ಮನ್ಯಾಸೋ ಹರಾದೇವ ವಿಷ್ಣೋ ತೃಪ್ತಿಕರಃ ಸದಾ. ಯತ್ಸರ್ವಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ಸಹರತ್. ನಮೋ ನಮೋ ನಾಥ ನಮೋ ನಮಸ್ತೆ, ನಮೋ ನಮೋ ರಾಮ ನಮೋ ನಮಸ್ತೆ, ಪುನಃ ಪುನಸ್ತೆ ಚರಣಾರವಿಂದಂ ನಮಾಮಿ ನಾಥೇತಿ ನಮನ್ಸರೇಮಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಶ್ರೀ ಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಓಂ ಸ್ವಸ್ತಿ. ಏನಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ತುಂಬಾ ಒಳ್ಳೆದಿತ್ತು. ಬಹುಶಃ ಹನುಮ ಜಯಂತಿ ದಿವಸ